Hello students, welcome back to the channel. So let us continue with the coordination compounds and in this video we'll be looking at optical isomerism. But before this, before I can start with optical isomerism, if you have not watched my video on geometrical isomerism, that you must watch because this is just continuation from that point. If we do not understand geometrical isomerism, then it is difficult to understand optical isomerism too, right? Okay, so let us start with optical isomerism. ಬಟ್ ಬಿಫೋರ್ ಇದು ಆಪ್ಟಿಕಲ್ ಐಸೋಮೆರಿಸಮ್ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ವಿ ಶುಡ್ ನೋ ಸಮಥಿಂಗ್ ಅಬೌಟ್ ಆಪ್ಟಿಕಲ್ ಆಕ್ಟಿವಿಟಿ. ಆಪ್ಟಿಕಲ್ ಆಕ್ಟಿವಿಟಿ ಎಲ್ಲಿ ಬರುತ್ತೆ ಅಲ್ಲಿ ನಮಗೆ ಆಪ್ಟಿಕಲ್ ಐಸೋಮೆರಿಸಮ್ ಬರುತ್ತೆ. ಸೊ ಹಾಗಾಗಿ ಆಪ್ಟಿಕಲ್ ಐಸೋಮೆರಿಸಮ್ ತಿಳ್ಕೊಳ್ಳಿಕ್ಕೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆಪ್ಟಿಕಲ್ ಆಕ್ಟಿವಿಟಿ. ಸೊ ಆಪ್ಟಿಕಲ್ ಆಕ್ಟಿವಿಟಿ ಅಂದ್ರೆ ವೆರಿ ಸಿಂಪಲ್. ಸೊ ಇಟ್ಸ್ ಎಬಿಲಿಟಿ ಆಫ್ ಮಾಲಿಕ್ಯೂಲ್ ಟು ರೊಟೇಟ್ ದ ಡೈರೆಕ್ಷನ್ ಆಫ್ ಪ್ಲೇನ್ polarized light. See, there will be something called as plane polarized light. Plane polarized light ಅಂತ ಹೇಳಿ ಒಂದು ಲೈಟ್ ಇರುತ್ತೆ. ಸೊ ಅಬೌಟ್ ವಿಚ್ ಫಿಸಿಕ್ಸ್ ದಲ್ಲಿ ನಿಮಗೆ ಸ್ವಲ್ಪ ಬರಬಹುದು ಪ್ಲೇನ್ polarized light ಬಗ್ಗೆ, and you must have even done the experiment. Some molecules they can rotate their plane. ಅದು ಯಾವ ಪ್ಲೇನ್ ಇರುತ್ತೆ ಆ ಪ್ಲೇನ್ ಅನ್ನ ಚೇಂಜ್ ಮಾಡೋ ಎಬಿಲಿಟಿ ಇರುತ್ತೆ. ಎಲ್ಲಾ ಮಾಲಿಕ್ಯೂಲ್ಸ್ ಇರಲ್ಲ, ಕೆಲವು ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಯಾವ ಮಾಲಿಕ್ಯೂಲ್ಸ್ ಗೆ ಪ್ಲೇನ್ polarized light ಅದರದ್ದು ಡೈರೆಕ್ಷನ್ ಅನ್ನ ಪ್ಲೇನಿನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡುವಂತಹ ಎಬಿಲಿಟಿ ಇದೆ, ದೋಸ್ ಮಾಲಿಕ್ಯೂಲ್ಸ್ ದೇ ಆರ್ ಕಾಲ್ಡ್ ಆಸ್ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ಸ್. ಅಂಡ್ ಹೀಗೆ ನಿಮಗೆ ಎಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ ಬರುತ್ತೆ ಅಲ್ಲಿ ನೀವು ಆಪ್ಟಿಕಲ್ ಐಸೋಮೆರಿಸಮ್ ಬರುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಫೈನ್. ನೌ ನೆಕ್ಸ್ಟ್ ಕ್ವಶನ್. ಐ ಸೆಡ್ ಆಪ್ಟಿಕಲ್ ಆಕ್ಟಿವಿಟಿ ಎಲ್ಲಾ ಮಾಲಿಕ್ಯೂಲ್ಸ್ ಇರೋದಿಲ್ಲ. ಇಟ್ಸ್ ಅಬಿಲಿಟಿ ಆಫ್ ಮಾಲಿಕ್ಯೂಲ್ ಟು ರೊಟೇಟ್ ದ ಡೈರೆಕ್ಷನ್ ಆಫ್ ಪ್ಲೇನ್ polarized light. ಕೆಲವು ಮಾಲಿಕ್ಯೂಲ್ಸ್ ಮಾಡಬಹುದು, ಕೆಲವು ಮಾಲಿಕ್ಯೂಲ್ಸ್ ಮಾಡದೇ ಇರಬಹುದು. ನೆಕ್ಸ್ಟ್ ಕ್ವಶನ್ ಅರೈಸಸ್, ಯಾವ ತರದ ಮಾಲಿಕ್ಯೂಲ್ಸ್ ಅಥವಾ ಜಸ್ಟ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ನೋಡಿ ಹೌ ಯು ಕ್ಯಾನ್ ಎಕ್ಸ್ಪ್ರೆಸ್ ದಟ್ ವೆದರ್ ಇಟ್ ಇಸ್ ಆಪ್ಟಿಕಲಿ ಆಕ್ಟಿವ್ ಆರ್ ಇಟ್ ಇಸ್ ನಾಟ್ ಆಪ್ಟಿಕಲಿ ಆಕ್ಟಿವ್. ಸೊ ಯಾವ ಕಂಡೀಷನ್ ಬೇಸ್ ಮೇಲೆ ಆಪ್ಟಿಕಲ್ ಆಕ್ಟಿವಿಟಿ ಡಿಸೈಡ್ ಮಾಡಬಹುದು? ದಟ್ ಈಸ್ ವೆರಿ ಸಿಂಪಲ್. ಸೊ ಆ ಮಾಲಿಕ್ಯೂಲ್ ಸ್ಟ್ರಕ್ಚರ್ ದಲ್ಲಿ ಯು ಶುಡ್ ಚೆಕ್ ಫಾರ್ ಸಮಥಿಂಗ್ ಕಾಲ್ಡ್ ಆಸ್ ಪ್ಲೇನ್ ಆಫ್ ಸಿಮೆಟ್ರಿ. ಸೊ ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ ಏನು? ವಿ ಶಲ್ ಸಿ ದಟ್. ಸೊ ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ದಲ್ಲಿ ಆ ಪ್ಲೇನ್ ಆಫ್ ಸಿಮೆಟ್ರಿ ಅಥವಾ ಆ ತರದ ಒಂದು ಪ್ಲೇನ್ ಇಲ್ಲ ಅಂತ ಹೇಳಿದ್ರೆ, ಅಬ್ಸೆನ್ಸ್ ಇದೆ ಅಂತ ಹೇಳಿದ್ರೆ, ಆವಾಗ ಏನಾಗುತ್ತೆ, ಆ ಮಾಲಿಕ್ಯೂಲ್ ಆಪ್ಟಿಕಲ್ ಆಕ್ಟಿವ್ ಆಗುತ್ತೆ. ರಿಮೆಂಬರ್ ದಿಸ್, ಪ್ಲೇನ್ ಆಫ್ ಸಿಮೆಟ್ರಿ ಇದ್ರೆ ಆಪ್ಟಿಕಲ್ ಆಕ್ಟಿವಿಟಿ ಆಗೋದಲ್ಲ, ಆಪ್ಟಿಕಲ್ ಆಕ್ಟಿವಿಟಿ ಬರೋದಲ್ಲ. ಆ ಪ್ಲೇನ್ ಆಫ್ ಸಿಮೆಟ್ರಿ ಇರಬಾರ್ದು. ದರ್ ಶುಡ್ ನಾಟ್ ಬಿ ಸಚ್ ಪ್ಲೇನ್. ಇನ್ ದಟ್ ಕೇಸ್ ದ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಆಪ್ಟಿಕಲಿ ಆಕ್ಟಿವ್. ಸೊ ಇನ್ಫ್ಯಾಕ್ಟ್ ಇದು ಸಿಂಪ್ಲಿಫೈಡ್ ಕಂಡೀಷನ್, ಇದು ಏನು 100% ಕರೆಕ್ಟ್ ಕಂಡೀಷನ್ ಅಲ್ಲ, ಬಟ್ ಅಟ್ ದಿಸ್ ಲೆವೆಲ್ ಡೆಫಿನೆಟ್ಲಿ ದಿಸ್ ಇಸ್ ಸಫಿಷಿಯಂಟ್, ರೈಟ್? ಸೊ ಕಂಡೀಷನ್ ಫಾರ್ ಆಪ್ಟಿಕಲ್ ಆಕ್ಟಿವಿಟಿ ಆಕ್ಚುಲಿ ಸ್ಪೀಕಿಂಗ್ ಸ್ವಲ್ಪ ಕಂಡೀಷನ್ ಚೇಂಜ್ ಇದೆ ಅದು, ಬಟ್ ಅಟ್ ದಿಸ್ ಲೆವೆಲ್ ಡೆಫಿನೆಟ್ಲಿ ದಿಸ್ ಇಸ್ ಸಫಿಷಿಯಂಟ್. Right, now I said there will be something called as plane of symmetry. A plane of symmetry idre optically inactive irutte, plane of symmetry illa molecule it will be optically active. So what is this plane of symmetry? It is an imaginary plane within the molecule which divides the molecule into two equal parts. So idu ee plane of symmetry ಅನ್ನುವಂಥದ್ದು ಏನು ರಿಯಾಲಿಟಿ ಅಲ್ಲ, ಆ ಮಾಲಿಕ್ಯೂಲ್ ಅಲ್ಲಿ ಇಮ್ಯಾಜಿನ್ ಮಾಡಬಹುದಾದಂತಹ ಒಂದು ಪ್ಲೇನ್, ಅದು ಇಮ್ಯಾಜಿನರಿ ಪ್ಲೇನ್ ವಿದಿನ್ ದ ಮಾಲಿಕ್ಯೂಲ್ ಒಳಗೆ ಇರುತ್ತೆ, ರೈಟ್? ಸೊ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಆ ಪ್ಲೇನ್ ನೀವು ಯಾವ ಮಾಲಿಕ್ಯೂಲ್ ತಗೊಂಡಿರ್ತೀರಿ ಆ ಮಾಲಿಕ್ಯೂಲ್ ಅನ್ನು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಆ ತರದ ಪ್ಲೇನಿಗೆ ವಿ ಕಾಲ್ ಇಟ್ ಆಸ್ ಪ್ಲೇನ್ ಆಫ್ ಸಿಮೆಟ್ರಿ. ಸೊ ಆ ತರದ ಪ್ಲೇನ್ ಇರ್ಲಿಲ್ಲ ಅಂದ್ರೆ, ಅಗೇನ್ ಐ ಆಮ್ ರಿಪೀಟಿಂಗ್, ಇರ್ಲಿಲ್ಲ ಅಂದ್ರೆ ದ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಆಪ್ಟಿಕಲಿ ಆಕ್ಟಿವ್. ಅಬ್ಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮೆಟ್ರಿ ದಟ್ ಮೇಕ್ಸ್ ದ ಮಾಲಿಕ್ಯೂಲ್ ಆಪ್ಟಿಕಲಿ ಆಕ್ಟಿವ್, ರೈಟ್? ಒಂದು ನಿಮಗೆ ಸಿಂಪಲ್ ಇಲಸ್ಟ್ರೇಷನ್ ಕೊಡೋದಿತ್ತು ಅಂದ್ರೆ, ಲುಕ್ ಎಟ್ ದಿಸ್ ಆಕ್ಟಾಹೆಡ್ರಲ್ ಮಾಲಿಕ್ಯೂಲ್. ಆಕ್ಟಾಹೆಡ್ರಲ್ ಜೊಮೆಟ್ರಿ ಇಮ್ಯಾಜಿನ್ ಮಾಡಬೇಕು. ಸೊ ಈ ತರದ್ದೆಲ್ಲ ಇದ್ದಾಗ ನಮಗೆ ಜೊಮೆಟ್ರಿ ಇಮ್ಯಾಜಿನ್ ಮಾಡಿ ಅದರ ಬೇಸ್ ಮೇಲೆ ಪ್ಲೇನ್ ಅಂದ್ರೆ ಎಲ್ಲಿ ಪಾಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಎಬಿಲಿಟಿ ಡೆವಲಪ್ ಮಾಡ್ಕೊಳ್ಬೇಕು ನೀವು. ಆಕ್ಟಾಹೆಡ್ರಲ್ ಜೊಮೆಟ್ರಿಕಲ್ ಐಸೋಮೆರಿಸಮ್ ಹೇಳಬೇಕಾದ್ರೆ ಅದರದ್ದು ಒಂದು 3D ಸ್ಟ್ರಕ್ಚರ್ ತೋರಿಸಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇದು ಈ ಜೊಮೆಟ್ರಿ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸಿ ಕನ್ಸಿಡರ್ ದಿಸ್ ಮಾಲಿಕ್ಯೂಲ್, ಇದೇನು ಅಂದ್ರೆ MA4B2 ಆ ತರದ ಮಾಲಿಕ್ಯೂಲ್, ಅಂಡ್ ಟ್ರಾನ್ಸ್ MA4 B2 ಅಪೋಸಿಟ್ ಇದೆ, ಟ್ರಾನ್ಸ್, ರೈಟ್? ಸೊ ಈಗ ಇದರಲ್ಲಿ ನಾನು ಜಸ್ಟ್ ಒಂದು ನಿಮಗೆ ಪ್ಲೇನ್ ತೋರಿಸಿದ್ದೇನೆ. ಕೋರ್ಸ್ ಬೇರೆ ಬೇರೆ ಪ್ಲೇನು ಇದೆ ಇದರಲ್ಲಿ, ಬಟ್ ಒಂದು ಪ್ಲೇನ್ ತೋರಿಸಿದ್ದೀನಿ ನೋಡ್ರಿ. ಇದು ಏನು ಪ್ಲೇನ್ ಐಡೆಂಟಿಫೈ ಮಾಡಿದ್ದೀನಿ, ನಿಮ್ಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಬರಬೇಕು. ಹೇಗೆ ಅಂತ ಹೇಳಿದ್ರೆ, ಅದು ಹೀಗೆ ಎಕ್ಸಾಕ್ಟ್ಲಿ ಹೀಗೆ ಪಾಸ್ ಆಗ್ತಾ ಇದೆ, BMB ಇದ್ರ ಥ್ರೂ ಪಾಸ್ ಆಗ್ತಾ ಇದೆ. ಆ ಪ್ಲೇನ್ ಏನ್ ಮಾಡ್ತಾ ಇದೆ, ಆ ಇಮ್ಯಾಜಿನರಿ ಪ್ಲೇನ್ ಇದು ಈ ಲೆಫ್ಟ್ ಹ್ಯಾಂಡ್ ಸೈಡ್ ಪಾರ್ಟ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಪಾರ್ಟ್ ಆಗಿ ಮಾಲಿಕ್ಯೂಲ್ ಅನ್ನು ಡಿವೈಡ್ ಮಾಡ್ತಾ ಇದೆ. ಸೊ ಆ ಪ್ಲೇನಿನ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಅಂತ ನೋಡಿದ್ರೆ ಎಕ್ಸಾಕ್ಟ್ಲಿ ಸೇಮ್ ಸಿಚುವೇಶನ್ ಯು ಹ್ಯಾವ್ ಆನ್ ರೈಟ್ ಹ್ಯಾಂಡ್ ಸೈಡ್. ಸೊ ಯು ಕ್ಯಾನ್ ಸೇ ದಟ್ this plane it divides the molecule into two equal parts. So therefore this can be called as plane of symmetry.
ಸೊ ಈ ಮಾಲಿಕ್ಯೂಲ್ಗೆ ಇದು ಪ್ಲೇನ್ ಆಫ್ ಸಿಮೆಟ್ರಿ ಆಯಿತು. ಪ್ಲೇನ್ ಆಫ್ ಸಿಮೆಟ್ರಿ ಇರೋದ್ರಿಂದ ಈ ತರದ ಮಾಲಿಕ್ಯೂಲ್ ಅಲ್ಲಿ ನಮ್ಗೆ ಆಪ್ಟಿಕಲ್ ಆಕ್ಟಿವಿಟಿ ಬರೋದಿಲ್ಲ. ಸೊ ಟ್ರಾನ್ಸ್ Ma4B2 ಈ ತರದ ಮಾಲಿಕ್ಯೂಲ್ ಇತ್ತು ಅಂದ್ರೆ ಡೆಫಿನೆಟ್ಲಿ ವಿ ಕೆನಾಟ್ ಗೆಟ್ optical activity for that molecule because we have there is plane of symmetry in this case, right? ನೋಡ್ರಿ ಅಗೇನ್ ಇದನ್ನೇ ಸಮರೈಸ್ ಮಾಡ್ತಾ ಇದ್ದೀನಿ, ಇದೇನು ಹೊಸದಿಲ್ಲ. ಮಾಲಿಕ್ಯೂಲ್ ವಿ ಶುಡ್ ಜಸ್ಟ್ ಚೆಕ್ ಫಾರ್ ಪ್ಲೇನ್ ಆಫ್ ಸಿಮೆಟ್ರಿ. ಪ್ಲೇನ್ ಆಫ್ ಸಿಮೆಟ್ರಿ ಇದೆ ಅಂತ ಹೇಳಿದ್ರೆ ಇಫ್ ಇಟ್ ಇಸ್ ಯಸ್ ದೆನ್ ಇಟ್ ವಿಲ್ ಬಿ ಆಪ್ಟಿಕಲಿ ಇನ್ಆಕ್ಟಿವ್. ಆವಾಗ ನಮಗೆ ಆಪ್ಟಿಕಲ್ ಐಸೋಮರಿಸಮ್ ಕ್ವಶನ್ನೇ ಬರೋದಿಲ್ಲ. ಬಟ್ ಮಾಲಿಕ್ಯೂಲ್ದಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇಲ್ಲ, ನೋ ಪ್ಲೇನ್ ಆಫ್ ಸಿಮೆಟ್ರಿ, ದೆನ್ ದ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಆಪ್ಟಿಕಲ್ ಆಕ್ಟಿವಿಟಿ. ಅಂಡ್ ಸಮಟೈಮ್ಸ್ ಇದನ್ನು ಖೈರಾಲಿಟಿ ಅಂತಾನು ಅಂತೇವಿ, ರೈಟ್? ಸೊ ಎಲ್ಲದಕ್ಕೂ ಎಕ್ಸಾಕ್ಟ್ ಡೆಫಿನೇಷನ್ ಹೋದ್ರೆ ಬೇರೆನೇ ಆಗುತ್ತೆ. ಅಟ್ ದಿಸ್ ಲೆವೆಲ್ ನಮ್ಗೆ ಏನ್ ಬೇಕು ಅಷ್ಟು ನೋಡೋದಿತ್ತು ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಸೇ ಸಿಂಪಲ್ ಹೇಳೋದಿತ್ತು ಅಂದ್ರೆ ಪ್ಲೇನ್ ಆಫ್ ಸಿಮೆಟ್ರಿ ಇರಲಿಲ್ಲ ಆ ತರದ ಮಾಲಿಕ್ಯೂಲ್ ಅನ್ನ ವಿ ಕ್ಯಾನ್ ಕಾಲ್ ದೋಸ್ ಮಾಲಿಕ್ಯೂಲ್ ಅಸ್ ಖೈರಲ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು, ರೈಟ್? ಅಂಡ್ ಯಾವ ಮಾಲಿಕ್ಯೂಲ್ ಖೈರಲ್ ಇರುತ್ತೆ ಅದು ಡೆಫಿನೆಟ್ಲಿ ಆಪ್ಟಿಕಲಿ ಆಕ್ಟಿವ್ ಇರುತ್ತೆ. ಸೊ ಪ್ಲೇನ್ ಆಫ್ ಸಿಮೆಟ್ರಿ ಇಲ್ಲದೆ ಇರುವಂತಹ ಮಾಲಿಕ್ಯೂಲ್ಸ್ಗೆ ಖೈರಲ್ ಮಾಲಿಕ್ಯೂಲ್ಸ್ ಅಂತ ಅಂತೇವಿ ಅಂತ ತಲೆಯಲ್ಲಿ ಇಟ್ಕೊಳ್ಬಹುದು. Fine. Now optically activity ಇದೆ ಅಂತ ಹೇಳಿದ್ರೆ then we can have optical isomerism, right? Now optical isomerism optical activity ಇದ್ದಾಗ ಬರುತ್ತೆ. optical activity ಯಾವಾಗ ಬರುತ್ತೆ that we have seen. Further ಇದು optical isomerism ಏನಿದೆ that we should understand now. See ಈ ಆಪ್ಟಿಕಲಿ ಆಕ್ಟಿವ್ ಇರುವಂತಹ ಮಾಲಿಕ್ಯೂಲ್ಸ್ ದಲ್ಲಿ ಏನಾಗುತ್ತೆ ಅಂದ್ರೆ we will have two different types of molecules. optical activity ಇದೆ ಅಂತ ಹೇಳಿದ್ರೆ ಆ ಮಾಲಿಕ್ಯೂಲ್ಸ್ ಅನ್ನ ಮತ್ತೆ ಎರಡು ಡಿಫರೆಂಟ್ ಟೈಪ್ಸ್ ಆಗಿ ಹೇಳ್ಬಹುದು. ಯಾವ ತರ ಅಂತ ಹೇಳಿದ್ರೆ ಆ ಎರಡು ಆಪ್ಟಿಕಲ್ ಆಕ್ಟಿವಿಟಿ ಬೇರೆ ಬರುವಂತಹ ಮಾಲಿಕ್ಯೂಲ್ಸ್ ಏನಿರುತ್ತೆ ಅವುಗಳದ್ದು ಸ್ಟ್ರಕ್ಚರ್ ವೈಸ್ ಅಂಥದ್ದೇನು ಡಿಫ್ರೆನ್ಸ್ ಬರೋದಿಲ್ಲ, ಈವನ್ ಪ್ರಾಪರ್ಟೀಸ್ ವೈಸ್ ಅಂಥದ್ದೇನು ಡಿಫ್ರೆನ್ಸ್ ಬರೋದಿಲ್ಲ. ಅವು ಎರಡು ನಿಮ್ಗೆ ಆಪ್ಟಿಕಲ್ ಆಕ್ಟಿವಿಟಿ ಇರುವಂಥದ್ರಲ್ಲಿ ಎರಡು ಟೈಪ್ ಬರ್ತದೆ ಅಂತ ಏನು ಹೇಳಿದ್ದೆ, ದೋಸ್ ಆರ್ ನೋನ್ ಆಸ್ ಆಪ್ಟಿಕಲ್ ಐಸೋಮರ್ಸ್. ಸೊ ದೇ ಜಸ್ಟ್ ಡಿಫರ್ ಇನ್ ದರ್ ಎಬಿಲಿಟಿ ಟು ರೊಟೇಟ್ ದ ಪ್ಲೇನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಅಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಪ್ಲೇನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟಿನ ಪ್ಲೇನ್ ಅನ್ನ ಅವು ರೊಟೇಟ್ ಮಾಡುತ್ತೆ ಅನ್ನೋದು ಅದು ಒಂದೇ ಡಿಫರೆನ್ಸ್ ಬರುತ್ತೆ. ಈ ಆಪ್ಟಿಕಲ್ ಆಕ್ಟಿವಿಟಿ ಇರುವಂತಹ ಮಾಲಿಕ್ಯೂಲ್ಸ್ ಅಲ್ಲಿ ಎರಡು ತರದ್ ಇದೆ ಅಂತ ಏನ್ ಹೇಳಿದೆ. ಸೊ ಎರಡು ತರದ್ ಮಾಲಿಕ್ಯೂಲ್ಸ್ ನಡುವೆ ಡಿಫರೆನ್ಸ್ ಬರೋದು ಎಲ್ಲಿ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಆ ಪ್ಲೇನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಅವು ರೈಟ್ ಸೈಡ್ಗೆ ಟರ್ನ್ ಮಾಡುತ್ತೋ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡುತ್ತೋ, ಸೊ ಅದು ಒಂದು ಡಿಫರೆನ್ಸ್ ಬರುತ್ತೆ, ರೈಟ್? ಅಂಡ್ ದೋಸ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್ ದೇ ಆರ್ ನೋನ್ ಆಸ್ ಆಪ್ಟಿಕಲ್ ಐಸೋಮರ್ಸ್. ಅದರಲ್ಲಿ ಎರಡು ತರದ್ದು ಇರುತ್ತೆ, ಆಪ್ಟಿಕಲ್ ಆಕ್ಟಿವಿಟಿ ಇದ್ದಾಗ ಎರಡು ತರದ ಮಾಲಿಕ್ಯೂಲ್ಸ್ ಬರುತ್ತೆ ಅಂತ ಹೇಳಿದೆ. ಅಂಡ್ ಒನ್ ಟೈಪ್ ವಿಚ್ ರೊಟೇಟ್ಸ್ ದ ಪ್ಲೇನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ರೈಟ್, ಆ ಪ್ಲೇನ್ ಅನ್ನ ರೈಟ್ ಕಡೆಗೆ ರೊಟೇಟ್ ಮಾಡ್ತಾ ಇರುವಂತಹ ಮಾಲಿಕ್ಯೂಲ್ಸ್ ದೇ ಆರ್ ನೋನ್ ಆಸ್ ಡೆಕ್ಸ್ಟ್ರೋರೊಟೇಟರಿ ಮಾಲಿಕ್ಯೂಲ್ಸ್. ವೆರಾಸ್ ದ ಮಾಲಿಕ್ಯೂಲ್ಸ್ ವಿಚ್ ರೊಟೇಟ್ ದ ಪ್ಲೇನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಇನ್ ಲೆಫ್ಟ್ ಹ್ಯಾಂಡ್ ಡೈರೆಕ್ಷನ್, ಲೆಫ್ಟ್ ಟುವರ್ಡ್ಸ್ ಲೆಫ್ಟ್, ದೋಸ್ ಆರ್ ನೋನ್ ಆಸ್ ಲಿವೋರೊಟೇಟರಿ ಮಾಲಿಕ್ಯೂಲ್ಸ್, ರೈಟ್? ಸೊ ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ನಿಮ್ಗೆ. ಮತ್ತೆ ಫರ್ದರ್ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಅರಿನ್ಸ್ ದಲ್ಲೂ ಇದು ಬರುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ಸ್ ಅಲ್ಲಿಯೂ ಕೂಡ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಫೈನ್. ನಾವು ಡೆಕ್ಸ್ಟ್ರೋರೊಟೇಟರಿ ಮಾಲಿಕ್ಯೂಲ್ಸ್ ಅನ್ನ ಅವನ್ನ ನಾವು ಜಸ್ಟ್ ಸ್ಮಾಲ್ ಡಿ, ರಿಮೆಂಬರ್ ದಿಸ್ ಇಸ್ ಸ್ಮಾಲ್ ಡಿ, ರೈಟ್? ಯಾಕೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಡಿ ಬರುತ್ತೆ ಕೆಲವು ಕಡೆ. ಯು ಶುಡ್ ನೋ ದ ಫ್ಯಾಕ್ಟ್ ದಟ್ ಕ್ಯಾಪಿಟಲ್ ಡಿ ಅಂತ ಹೇಳಿ ಬರೋದ್ರೆ ದಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಡೆಕ್ಸ್ಟ್ರೋರೊಟೇಟರಿ ಅಂತ ಮೀನಿಂಗ್ ಅಲ್ಲ. And in fact that has got nothing to do with optical activity. Capital D, remember this, that is something different. Whereas small d it can be dextrorotatory or it will be dextrorotatory, or dextrorotatory compound and even can be identified by plus. Similarly livorotatory ide anta helidre they rotate the plane of plane polarized light towards left, they are identified by L or minus. Fine, right? Now next last piece of information, ಡಿ ಅಂಡ್ ಎಲ್ ಮಾಲಿಕ್ಯೂಲ್ಸ್ ಏನಿರ್ತವೆ, ರೈಟ್? ಸೊ ಅವನ್ನ ನೀವು ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಒಂದೇ ಮಾಲಿಕ್ಯೂಲಿನ ಎರಡು ಆಪ್ಟಿಕಲ್ ಐಸೋಮರ್ಸ್ ಅವು, ರೈಟ್? ಅವು ಎರಡರ ನಡುವಿನ ಸ್ಟ್ರಕ್ಚರಲ್ ರಿಲೇಶನ್ಶಿಪ್ ಹೇಗಿರುತ್ತೆ ನೋಡಿದ್ರೆ ದೋಸ್ ಟು ವಿಲ್ ಬಿ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ನಿಮ್ಗೆ ಮುಂದೆ ಎಕ್ಸಾಂಪಲ್ ತಗೊಂಡಾಗ ಇದು ಫ್ಯಾಕ್ಟ್ ಚೆನ್ನಾಗಿ ಗೊತ್ತಾಗುತ್ತೆ, ರೈಟ್? ಎರಡು ಆಪ್ಟಿಕಲ್ ಐಸೋಮರ್ಸ್, ಆಪ್ಟಿಕಲ್ ಆಕ್ಟಿವ್ ಕಾಂಪೌಂಡ್ ಇದೆ ಅಂತ ಹೇಳಿದ್ರೆ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಟೂ ಡಿಫರೆಂಟ್ ಫಾರ್ಮ್ಸ್. ಆ ಎರಡು ಟೂ ಡಿಫರೆಂಟ್ ಫಾರ್ಮ್ಸ್ ನಡುವೆ ಸ್ಟ್ರಕ್ಚರಲ್ ರಿಲೇಶನ್ಶಿಪ್ ಏನಿರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಡಿ ಅಂಡ್ ಎಲ್ ನಡುವೆ ಸ್ಟ್ರಕ್ಚರಲ್ ರಿಲೇಶನ್ಶಿಪ್. ದೋಸ್ ಟೂ ಮಾಲಿಕ್ಯೂಲ್ಸ್ ದೇ ವಿಲ್ ಬಿ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಅವು ಎರಡೂ ಮಾಲಿಕ್ಯೂಲ್ಸ್ ಒಂದ್ರದ್ದು ಒಂದು ಮಿರರ್ ಇಮೇಜಸ್ ಇರ್ತಾವೆ. ನೀವು ನೋಡಿದ್ರಿ ಅಂತ ಹೇಳಿದ್ರೆ ಒಂದ್ರದ್ದು ಮಿರರ್ ಇಮೇಜ್ ತೆಗೆದ್ರಿ ಅಂತ ಹೇಳಿದ್ರೆ ವಿ ಗೆಟ್ ದ ಸ್ಟ್ರಕ್ಚರ್ ಆಫ್ ದ ಅದರ್ ಮಾಲಿಕ್ಯೂಲ್, ರೈಟ್? ಬಟ್ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ಅನ್ನ ಇನ್ನೊಂದು ಮಾಲಿಕ್ಯೂಲ್ ಮೇಲೆ ಇಡ್ಲಿಕ್ಕೆ ಬರ್ತಿರೋದಿಲ್ಲ. ದಟ್ ಕಂಡೀಷನ್ ಇಟ್ ಇಸ್ ಕಾಲ್ಡ್ ಎಸ್ ನಾನ್ ಸೂಪರ್ ಇಂಪೋಸಿಬಿಲಿಟಿ. ಸೊ ಇದಕ್ಕೆ ಯೂಶುವಲಿ ಎಕ್ಸಾಂಪಲ್ ಕೊಡುವಂಥದ್ದು ನಮ್ದು ಎರಡು ಕೈ ತಗೊಂಡ್ವಿ ಅಂತ ಹೇಳಿದ್ರೆ ದೇ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್, ಬಟ್ ಎಕ್ಸಾಕ್ಟ್ಲಿ ಒಂದರ ಮೇಲೆ ಒಂದನ್ನ ಕೋಯಿನ್ಸೈಡ್ ಆಗೋ ಹಾಗೆ ಇಡ್ಲಿಕ್ಕೆ ಬರೋದಿಲ್ಲ.
ದಟ್ ಈಸ್ ಯೂಶುವಲಿ ಟೇಕನ್ ಎಸ್ ಎಕ್ಸಾಂಪಲ್ ಫಾರ್ ಈ ತರದ ಮಾಲಿಕ್ಯೂಲ್ಸ್ಗೆ ಅದನ್ನ ಎಕ್ಸಾಂಪಲ್ ತಗೊಳ್ತೇವೆ. ಅಂಡ್ ದೀಸ್ ಟುಗೆದರ್ ಅದನ್ನು ಆಪ್ಟಿಕಲ್ ಐಸೋಮರ್ಸ್ ಅಂತ ಕರೆಯೋ ಬದಲು ದೇ ಆರ್ ಇವನ್ ನೋನ್ ಆಸ್ ಎನಾನ್ಶೋಮರ್ಸ್. ಎನಾನ್ಶೋಮರ್ಸ್ ಅಂತ ಹೇಳಿದ್ರೆ ಆಪ್ಟಿಕಲ್ ಐಸೋಮರ್ಸ್ಗೆ ಇನ್ನೊಂದು ಹೆಸರು ಎನಾನ್ಶೋಮರ್ಸ್. ಸೊ ಎನಾನ್ಶೋಮರ್ಸ್ ಅಂದ್ರೆ ದಟ್ ಇಂಡಿಕೇಟ್ಸ್ ದಿಸ್ ರಿಲೇಶನ್ಶಿಪ್, ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಇದೆ ಅನ್ನೋ ಕಂಡೀಷನ್ ಅನ್ನು ಎನಾನ್ಶೋಮರ್ಸ್ ಅಂತ ಕರೀತೀವಿ. ಫೈನ್, ನೌ ವಿತ್ ದಿಸ್ ಬ್ಯಾಕ್ಗ್ರೌಂಡ್, ಇದು ಇಲ್ಲಿವರೆಗೆ ಹೇಳಿರೋದು ಜಸ್ಟ್ ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಇನ್ ಜನರಲ್ ಆಪ್ಟಿಕಲ್ ಐಸೋಮೆರಿಸಮ್ಗೆ ಬೇಕಾಗುವಂಥದ್ದು, ವೆದರ್ ಇಟ್ ಇಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆರ್ ಹಿಯರ್, ಡಸಂಟ್ ಮ್ಯಾಟರ್. Now let us come back to coordination compounds. Coordination compounds ಅಲ್ಲಿ some important examples related to this, right? ಬಹಳ ತಗೊಳ್ಳೋದಿಲ್ಲ, ಬಹಳ ಇಂಪಾರ್ಟೆಂಟ್ ಇದೆ, ಒಂದು ಎರಡು ಎಕ್ಸಾಂಪಲ್ ತಗೊಳ್ತೇನೆ. See, first one, this can be called as a MAA thrice. AA, it can be symmetrical bidentate ligand like ethylene diamine, right? Bidentate ಇರೋದ್ರಿಂದ ಅಂತದ್ದು 3 ligand ಇದ್ದಾಗ 6 coordination sites ಅನ್ನು satisfy ಮಾಡುತ್ತೆ. So this kind of compounds, they can show this relationship. ಅವು ಏನಿರ್ತದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಮಿರರ್ ಇಮೇಜ್ ತರದ್ದು ರಿಲೇಶನ್ಶಿಪ್ ಇರೋ ಹಾಗೆ ಎರಡು ಮಾಲಿಕ್ಯೂಲ್ಸ್ ಎಕ್ಸಿಸ್ಟ್ ಆಗ್ತವೆ. ನಾವು ಲುಕ್ ಎಟ್ ದಿಸ್ ಮಾಲಿಕ್ಯೂಲ್, ರೈಟ್? ಸೊ ಇಫ್ ಯು ಲುಕ್ ಎಟ್ ದಿಸ್ ಮಾಲಿಕ್ಯೂಲ್, ಇದರದ್ದು ಮಿರರ್ ಇಮೇಜ್ ತೆಗೆದ್ರಿ ಅಂತ ಹೇಳಿದ್ರೆ ಮಿರರ್ ಇಮೇಜ್ ಆಫ್ ದಿಸ್ ಇಟ್ ವಿಲ್ ಬಿ ದಿಸ್. ಇದು ಇಥಿಲೀನ್ ಡೈಮೈನ್. ಸೊ ಇಲ್ಲಿ ನಿಮಗೆ ಮಿರರ್ ಇಮೇಜ್ ಇಲ್ಲಿ ಈ ಕಡೆ ಇದೆ ಅಂತ ಹೇಳಿದ್ರೆ ಮಿರರ್ ಇಮೇಜ್ ದಲ್ಲಿ ಲೆಫ್ಟ್ ಇರುತ್ತೆ, ಇಲ್ಲಿ ರೈಟ್ ಇರೋದೆಲ್ಲ ಇಲ್ಲಿ ಲೆಫ್ಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಇದು ಕೊಬಾಲ್ಟ್ ಇಂದ ದೂರದಲ್ಲಿ ಇಥಿಲೀನ್ ಡೈಮೈನ್ ಇನ್ನೊಂದಿದೆ, ಇಲ್ಲಿ ಹೀಗಿರುತ್ತೆ. So these two compounds, if you look at, they are mirror images of each other. ಆಮೇಲೆ ಫರ್ದರ್ ನೋಡ್ರಿ, ನಾನ್ ಸೂಪರ್ ಇಂಪಾಸಿಬಿಲಿಟಿ ಅಂತ ಹೇಳಿದ್ರೆ, ಸೊ ಜಸ್ಟ್ ಇವು ಎರಡನ್ನು ಹೀಗೆ ಕೋಇನ್ಸೈಡ್ ಮಾಡುವಂಥದ್ದು. ಈ ಮಾಲಿಕ್ಯೂಲ್ ಅನ್ನು ಹೀಗೆ ತೆಗೀರಿ, ಹೊರಗೆ ತೆಗೆದು ಇದರ ಮೇಲೆ ಎಕ್ಸಾಕ್ಟ್ಲಿ ಇಡ್ಲಿಕ್ಕೆ ಬರುತ್ತೆ ನೋಡ್ರಿ, ದೆನ್ ದೆ ವಿಲ್ ಬಿ ನಾನ್ ಸೂಪರ್ ಇಂಪಾಸಿಬಲ್. ಮೇ ಬಿ ನಮಗೆ ಕೊಬಾಲ್ಟ್ ಮೇಲೆ ಕುತ್ಕೊಳ್ಬಹುದು, ಬಟ್ ಈ ಮಾಲಿಕ್ಯೂಲ್ ಅನ್ನು ತೆಗೆದು ಇದರ ಮೇಲೆ ಇಟ್ರಿ ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ಈ ಸೈಡ್ ಲೆಫ್ಟ್ ಸೈಡ್ ಇಥಿಲೀನ್ ಡೈಮೈನ್ ಇದೆ, ಸೊ ಅದು ಇಲ್ಲಿ ಬರುತ್ತೆ. ಸೊ ಅದು ನಿಮಗೆ ಇದ್ರದ್ದು ಯಾವುದು ಇಥಿಲೀನ್ ಡೈಮೈನ್ ಜೊತೆ ಎಕ್ಸಾಕ್ಟ್ಲಿ ಕೋಇನ್ಸೈಡ್ ಆಗೋದಿಲ್ಲ. So this condition it is known as non-superimposability, and therefore these two they are related to each other as non-superimposable mirror images. Therefore ivanna ನಾವು enantiomers ಅಂತ ಕರೀತೇವೆ. ಇದು ಫಸ್ಟ್ ಎಕ್ಸಾಂಪಲ್ that I am taking for optical isomerism in coordination compounds. ರೈಟ್? ಸ್ವಲ್ಪ ಅದು ಪ್ಲೇನ್ ಆಫ್ ಸಿಮೆಟ್ರಿ ಆಫ್ ಕೋರ್ಸ್ ಇರದೇ ಇದ್ದಾಗ ಮಾತ್ರ ಈ ತರದ್ದೆಲ್ಲ ರಿಲೇಶನ್ಶಿಪ್ ಬರುತ್ತೆ. ಆ ಪ್ಲೇನ್ ಆಫ್ ಸಿಮೆಟ್ರಿ ಇಲ್ಲಿ ಸ್ವಲ್ಪ ಇಮ್ಯಾಜಿನ್ ಮಾಡೋದು ಕಷ್ಟ ಆಗುತ್ತೆ. ವಿ ಶಲ್ ಸಿ ಅಬೌಟ್ ದಟ್ ಇನ್ ದ ನೆಕ್ಸ್ಟ್ ಎಕ್ಸಾಂಪಲ್ಸ್ ಮತ್ತು ಕ್ವಶನ್ಸ್ ದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್, ವೆರಿ 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 ಇಂಪಾರ್ಟೆಂಟ್ ಎಕ್ಸಾಂಪಲ್, ಸೋ ಮೆನಿ ಟೈಮ್ಸ್ ಕ್ವಶನ್, ಎಷ್ಟು ಸತಿ ಇದರ ಮೇಲೆ ಕ್ವಶನ್ ಕೇಳಿದ್ದಾರೆ ಲೆಕ್ಕ ಇಲ್ಲ, ಬೇಕಾದಷ್ಟು ಸತಿ ಕ್ವಶನ್ ಕೇಳಿದ್ದಾರೆ. ಅಂಡ್ ನಾಟ್ ಓನ್ಲಿ ಇನ್ KCET ಅಂತ ಹೇಳಲ್ಲ, ಅದಕ್ಕಿಂತ ಹೈಯರ್ ಲೆವೆಲ್ ಕೆಮಿಸ್ಟ್ರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ದಲ್ಲೂ ಈ ಮಾಲಿಕ್ಯೂಲ್ ಮೇಲೆ ಅಥವಾ ಈ ತರದ ಮಾಲಿಕ್ಯೂಲ್ ಮೇಲೆ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್. ಸಿ ದಿಸ್ ಮಾಲಿಕ್ಯೂಲ್ COCl2En twice, ಈ ತರದ ಮಾಲಿಕ್ಯೂಲ್ ತಗೊಂಡ್ರಿ ಅಂತ ಹೇಳಿದ್ರೆ, before we go to optical isomerism, this example it had even come in geometrical isomerism. ಅಲ್ಲಿ ನಿಮ್ಗೆ ಹೇಳಿದ್ದೆ ಇದು ಮುಂದೆ ಬರುತ್ತೆ ಮತ್ತೆ optical isomerism ಗೆ ಅಂತ ಹೇಳಿ, right? So first thing, this molecule it can exist in two different geometrical isomerism forms. Geometrical isomerism ಮಾತಾಡ್ತಿದ್ದೀನಿ ನೋಡ್ರಿ, ಇದು ಈ ಎರಡು Cl ಅಪೋಸಿಟ್ ಇದೆ ಅಂತ ಹೇಳಿದ್ರೆ this can exist in transform. This will be called as transform of this molecule. ಸಿಮಿಲರ್ಲಿ ಈ ಎರಡು Cl ಒಂದೇ ಕಡೆ ಇದೆ ಅಂತ ಹೇಳಿದ್ರೆ, ಸೇ ಲೈಕ್ ದಿಸ್, ಈ ತರ ಇದೆ ಅಂತ ಹೇಳಿದ್ರೆ, ಆವಾಗ ದಿಸ್ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಸಿಸ್, ರೈಟ್? ಸೊ ಈಗ ಈ ಎರಡು ಜೊಮೆಟ್ರಿಕಲ್ ಐಸೋಮರ್ಸ್ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ, ಇನ್ ದಿಸ್ ಜೊಮೆಟ್ರಿಕಲ್ ಐಸೋಮರ್ ನೀವು ಒಂದು ಪ್ಲೇನ್ ಇಮ್ಯಾಜಿನ್ ಮಾಡ್ರಿ. ಆ ಪ್ಲೇನ್ ಹೇಗೆ ಹೋಗುತ್ತೆ ಅಂದ್ರೆ, ಇಲ್ಲಿ ಒಂದು ನೈಟ್ರೋಜನ್ ಇದೆ, ಇಲ್ಲಿ ಒಂದು ನೈಟ್ರೋಜನ್ ಇದೆ, ಇವು 4 ನೈಟ್ರೋಜನ್ಸ್ ಏನ್ ಲಿಂಕ್ ಆಗಿರ್ತವೆ ಅವು ಒಂದೇ ಪ್ಲೇನ್ ದಲ್ಲಿ ಇರುತ್ತೆ. ದಟ್ ಪಾಯಿಂಟ್ ಯು ಶುಡ್ ನೋ. ಸೊ ಆ ನೈಟ್ರೋಜನ್ ಏನ್ ಪ್ಲೇನ್ ಇದೆ ಆ ಪ್ಲೇನ್ ಅನ್ನ ನೀವು ತಗೊಂಡ್ರಿ ಅಂತ ಹೇಳಿದ್ರೆ, ಆ ಪ್ಲೇನ್ ಏನ್ ಮಾಡುತ್ತೆ ಅಂದ್ರೆ ಇದು ಮೇಲಿನ ಪಾರ್ಟ್ ಮತ್ತೆ ಕೆಳಗಿನ ಪಾರ್ಟ್ ಅನ್ನ ಒಂದೇ ತರ ಆಗಿ ಡಿವೈಡ್ ಮಾಡುತ್ತೆ, ರೈಟ್? ಯಾಕಂದ್ರೆ ಈ ಪ್ಲೇನ್ ದಲ್ಲಿ ಇರುವಂತ ಆಟಮ್ ಅಂತೂ ಕರೆಕ್ಟ್ ಆಗಿ ಅದು ಮಧ್ಯದಲ್ಲೇ ಪಾಸ್ ಆಗೋದ್ರಿಂದ ಬೈಸೆಕ್ಟ್ ಮಾಡುತ್ತೆ. ಅದು ಬಿಟ್ಟು ನಿಮ್ಗೆ ಈ ಕಡೆ ಒಂದು ಕ್ಲೋರೈಡ್ ಉಳ್ಕೊಳ್ಳುತ್ತೆ, ಈ ಕಡೆ ಒಂದು ಕ್ಲೋರೈಡ್ ಉಳ್ಕೊಳ್ಳುತ್ತೆ. ಸೊ ಇನ್ ದಿಸ್ ಟ್ರಾನ್ಸ್ಫಾರ್ಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ವಿ ಹ್ಯಾವ್ ಪ್ಲೇನ್ ಆಫ್ ಸಿಮೆಟ್ರಿ. ಅಂಡ್ ಯು ನೋ ಪ್ಲೇನ್ ಆಫ್ ಸಿಮೆಟ್ರಿ ಇದೆ ಅಂತ ಹೇಳಿದ್ರೆ ಅದು ಆಪ್ಟಿಕಲಿ ಇನ್ಆಕ್ಟಿವ್ ಇರುತ್ತೆ, ಆಪ್ಟಿಕಲ್ ಆಕ್ಟಿವಿಟಿ ಇರೋದಿಲ್ಲ, ಆಪ್ಟಿಕಲ್ ಐಸೋಮರಿಸಮ್ ಪಾಸಿಬಲ್ ಆಗೋದಿಲ್ಲ. ಬಟ್ ನೌ ಇಫ್ ಯು ಕನ್ಸಿಡರ್ ದಿಸ್ ಫಾರ್ಮ್ ಸಿಸ್, ಇದಕ್ಕೆ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ನೋಡ್ರಿ ಆ ತರದ ಪ್ಲೇನ್ ಇಲ್ಲಿ ಇರೋದಿಲ್ಲ. ಇನ್ ದಿಸ್ ಕೇಸ್ ಯು ಕೆನಾಟ್ ಹ್ಯಾವ್ ದಟ್ ಕೈಂಡ್ ಆಫ್ ಪ್ಲೇನ್, ರೈಟ್? ಸೊ ಇಲ್ಲಿ ಯಾವ ತರದ ಒಂದು ಪ್ಲೇನ್ ಬರುತ್ತಲ್ಲ ಅದೇ ತರದ ಪ್ಲೇನ್ ಅನ್ನ ಇಲ್ಲಿ ನಿಮ್ಗೆ ಅದು ನೋಡ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಇದು 2 ಡೈಮೆನ್ಷನ್ ನೋಡಿದಾಗ ಅದು ಇದೆ ಅಂತ ಅನಿಸಬಹುದು, ಬಟ್ ಇನ್ ರಿಯಾಲಿಟಿ ಇರೋದಿಲ್ಲ, ರೈಟ್? ಅಂಡ್ therefore ಇಲ್ಲಿ ನಿಮ್ಗೆ ಇಲ್ಲದೆ ಇರೋದ್ರಿಂದ ಯು ಕ್ಯಾನ್ ಹ್ಯಾವ್ ಆಪ್ಟಿಕಲ್ ಆಕ್ಟಿವಿಟಿ. ಅಂಡ್ ಆಪ್ಟಿಕಲ್ ಐಸೋಮರಿಸಮ್ ಇಟ್ ಇಸ್ ಪಾಸಿಬಲ್ ಇನ್ ಸಿಸ್ ಜೊಮೆಟ್ರಿಕಲ್ ಐಸೋಮರ್ ಆಫ್ ದಿಸ್ ಕಾಂಪೌಂಡ್. ಇದಕ್ಕೆ ಫಸ್ಟ್ ಸಿಸ್ ಮತ್ತೆ ಟ್ರಾನ್ಸ್ ಅಂತ ಎರಡು ಬರುತ್ತೆ. ಟ್ರಾನ್ಸ್ ದಲ್ಲಿ ನೋ ಫರ್ದರ್ ಆಪ್ಟಿಕಲ್ ಐಸೋಮರಿಸಮ್, ಬಟ್ ಸಿಸ್ ದಲ್ಲಿ ಆಪ್ಟಿಕಲ್ ಐಸೋಮರಿಸಮ್ ಬರುತ್ತೆ. ಹೇಗೆ ಅಂತ ಹೇಳಂದ್ರೆ, ಸೊ ಇದು ನೋಡ್ರಿ, ನಾನು ಯಾವುದೋ ಒಂದು ಫಾರ್ಮ್ ಬರೆದಿದ್ದೀನಿ ಸಿಸ್ ದಲ್ಲಿ, ಮತ್ತೆ ಎರಡು ನಿಮ್ಗೆ
ಡಿಫ್ರೆಂಟ್ ಹೇಳಲಿಕ್ಕೆ ಬರುತ್ತೆ. ಒಂದನ್ನು ಡಿ ಅನ್ಬೋದು, ಒಂದನ್ನು ಎಲ್ ಅನ್ಬೋದು, ರೈಟ್. ಅವು ಎರಡರ ನಡುವಿನ ರಿಲೇಶನ್ಶಿಪ್ ಹೇಗಿರುತ್ತೆ ಅಂದರೆ ಮಿರರ್ ಇಮೇಜಸ್ ಆಫ್ ಈಚ್ ಅದರ್ ಇರುತ್ತೆ. ಅಂಡ್ ದರ್ ಫೋರ್ ನಾವು ಕನ್ಕ್ಲೂಷನ್, ಇದು ಯಾವ ಥರದ ಕಾಂಪ್ಲೆಕ್ಸ್ ಅಂದರೆ M b2 ಅಂದರೆ 2Cl2 ಇದೆ. A ಟ್ವೈಸ್ ಇಟ್ ರೆಪ್ರೆಸೆಂಟ್ಸ್ ಇಥಿಲೀನ್ ಡೈನಮೈನ್. ಇನ್ ದಿಸ್ ಕೈಂಡ್ ಆಫ್ M b2 ಟೈಪ್ ಆಫ್ ಕಂಪೌಂಡ್, ಟೋಟಲಿ ನಮಗೆ ಏನು ಕನ್ಕ್ಲೂಷನ್ ಅಂತ ಹೇಳಿದ್ರೆ 3 ಐಸೋಮರ್ಸ್ ಆರ್ ಪಾಸಿಬಲ್. ಟೋಟಲ್ ನಂಬರ್ ಆಫ್ ಸ್ಟೀರಿಯೋ ಐಸೋಮರ್ಸ್ 3 ಯಾವುದು? ಒಂದು ಟ್ರಾನ್ಸ್ಫಾರ್ಮ್ ಆಫ್ ದ ಮಾಲಿಕ್ಯೂಲ್. ಫರ್ದರ್ ಸಿಸ್ದಲ್ಲಿ ಮತ್ತೆ 2 ಥರದ್ದು ಬರುತ್ತೆ, ರೈಟ್. ಸೊ ಇದು ಸೇರಿಸ್ಕೊಂಡು ಮತ್ತೆ 4 ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಇದು ಫಸ್ಟ್ ನಿಮ್ಗೆ ಜೊಮೆಟ್ರಿಕಲ್ ಐಸೋಮರಿಸಮ್ ತೋರಿಸಲಿಕ್ಕೆ ಇದನ್ನು ಬರ್ದಿದ್ದೆ, ಮತ್ತೆ ಇದನ್ನೇ ಇಲ್ಲಿ ಬರ್ದಿದೆ ನೀವು. ಸೊ ಇವೆರಡು ಸೇಮ್, ಮತ್ತೆ ಸಪರೇಟ್ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಸಿಸ್ದಲ್ಲಿ 2 ಫಾರ್ಮ್, ಡೆಕ್ಸ್ಟ್ರೋ ರೊಟೇಟರಿ ಸಿಸ್, ಲಿವೋ ರೊಟೇಟರಿ ಸಿಸ್, ಅಂಡ್ ಟ್ರಾನ್ಸ್ದಲ್ಲಿ 1. ಟೋಟಲ್ 3 ಐಸೋಮರ್ಸ್ ಆರ್ ಪಾಸಿಬಲ್ ಫಾರ್ ದಿಸ್ ಮಾಲಿಕ್ಯೂಲ್. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ನಿಮ್ಗೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ದಲ್ಲಿ ಇದು ಬರುವಂಥ ಚಾನ್ಸಸ್ ಇದೆ. ಸೊ ಯು ಕ್ಯಾನ್ ರಿಮೆಂಬರ್ ದಿಸ್ ಕ್ವಶನ್. ರೈಟ್, ನಾವು ವಿ ಶಲ್ ಸಿ ಸಮ್ ಮೋರ್ ಆಸ್ಪೆಕ್ಟ್ಸ್. ಒಂದಿಷ್ಟು ಉಳಿದಿದ್ದ ಆಸ್ಪೆಕ್ಟ್ಸ್ ನೋಡ್ಬಿಡೋಣ. Square planar complexes usually do not show optical isomerism due to plane of symmetry. Square planar complex ಅಂತಿದೆ ಹೆಸರು. ಸೊ ಪ್ಲೇನಾರ್ ಅಂತ ಹೇಳಿದ್ರೆ ಆ ಮಾಲಿಕ್ಯೂಲ್ ಇಟ್ ಸೆಲ್ಫ್ ಇಸ್ ಪ್ಲೇನಾರ್ ಇರೋದ್ರಿಂದ ಆ ಮಾಲಿಕ್ಯೂಲ್ ಪ್ಲೇನೇ ಏನಾಗುತ್ತೆ, ಆ ಮಾಲಿಕ್ಯೂಲ್ ಅನ್ನು ಕರೆಕ್ಟಾಗಿ 2 ಪಾರ್ಟಾಗಿ ಡಿವೈಡ್ ಮಾಡುತ್ತೆ ಹೆಚ್ಚಿನ ಕೇಸಲ್ಲಿ. therefore ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ದಲ್ಲಿ ಯೂಶುವಲಿ ನಮಗೆ ಆಪ್ಟಿಕಲ್ ಐಸೋಮೆರಿಸಮ್ ಬರೋದಿಲ್ಲ. See, in case of tetrahedral molecules also, MABCD type tetrahedral complexes ಇತ್ತು ಅಂದ್ರೆ ABCD ಅಂದ್ರೆ 4 ಲಿಗ್ಯಾಂಡ್ ಡಿಫ್ರೆಂಟ್. ಸೊ ಟೆಕ್ನಿಕಲಿ ಸ್ಪೀಕಿಂಗ್ ಅದರಲ್ಲಿ ನಿಮಗೆ ಆ ಥರದ್ದು ಪ್ಲೇನ್ ಬರೋದಿಲ್ಲ. ಸೊ ಹಾಗಾಗಿ ಆಪ್ಟಿಕಲ್ ಐಸೋಮರಿಸಮ್ ಬರಬಹುದು, ಬಟ್ ಯಾವುದು ರಿಯಲ್ ಎಕ್ಸಾಂಪಲ್ಸ್ ಅವೈಲೇಬಲ್ ಇಲ್ಲ. ಎಕ್ಸಾಂಪಲ್ಸ್ ಬಹಳ ರ್ಯಾರ್ ಇದೆ. ಸೊ ದೇರ್ಫೋರ್ ಅದಕ್ಕೆ ಏನು ಹೇಳ್ಬೋದು ಅಂದ್ರೆ ಸ್ಕ್ವೇರ್ ಪ್ಲೇನಾರ್ದಲ್ಲೂ ಆಪ್ಟಿಕಲ್ ಐಸೋಮರಿಸಮ್ ಇರೋದಿಲ್ಲ, ಟೆಟ್ರಾಹೆಡ್ರಲ್ದಲ್ಲೂ ಆಪ್ಟಿಕಲ್ ಐಸೋಮರಿಸಮ್ ಇರೋದಿಲ್ಲ. ಆಪ್ಟಿಕಲ್ ಐಸೋಮರಿಸಮ್ ಏನು ಬರೋದಿದ್ರು ಅದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ದಲ್ಲಿ. ಇನ್ ದಟ್ ವೇ ವಿ ಕ್ಯಾನ್ ರಿಮೆಂಬರ್, ರೈಟ್. ಸೊ ಅಫ್ಕೋರ್ಸ್ MABCD ಬಿಟ್ಟು ಬೇರೆ ಟೆಟ್ರಾಹೆಡ್ರಲ್ದಲ್ಲಿ ಒಂದು ಎಕ್ಸಾಂಪಲ್ ಇದೆ, ಬಟ್ ಅಟ್ ದಿಸ್ ಲೆವೆಲ್ ವಿ ನೀಡ್ ನಾಟ್ ಬಾದರ್. ಅಷ್ಟು ಹೈಯರ್ ಲೆವೆಲ್ ಎಕ್ಸಾಂಪಲ್ಸ್ ಬೇಡ. ಇನ್ ಜನರಲ್ ಸ್ಕ್ವೇರ್ ಪ್ಲೇನಾರ್ ಮತ್ತೆ ಟೆಟ್ರಾಹೆಡ್ರಲ್ದಲ್ಲಿ ಆಪ್ಟಿಕಲ್ ಐಸೋಮರಿಸಮ್ ಬರೋದಿಲ್ಲ ಅಂತ ನೆನಪಿಟ್ಕೊಂಡ್ರೆ ಏನು ತಪ್ಪಾಗಲ್ಲ. ರಿಮೆಂಬರ್, ಟೆಟ್ರಾಹೆಡ್ರಲ್ದಲ್ಲಿ ಜೊಮೆಟ್ರಿಕಲ್ ಐಸೋಮರಿಸಮೂ ಬರೋದಿಲ್ಲ ಅಂತ ಹೇಳಿದ್ದೆ, ಆಪ್ಟಿಕಲ್ ಐಸೋಮರಿಸಮೂ ಬರೋದಿಲ್ಲ ಅನ್ಕೊಳ್ಬಹುದು. ಬಟ್ in case of square planar, geometrical isomerism is possible. Usually optical isomerism it will not be possible, right. In octahedral complexes ಈ ತರದ್ದು ಎಲ್ಲಾ ಕಾಂಪ್ಲೆಕ್ಸಸ್ ಏನ್ ಮಾಡ್ತವೆ ಅಂದ್ರೆ ದೇ ಶೋ ಆಪ್ಟಿಕಲ್ ಐಸೋಮರಿಸಮ್. ಕೋರ್ಸ್ ಇದು ಬಿಟ್ಟು ಮತ್ತೆ ಬೇರೆ ಟೈಪ್ಸ್ ಇದಾವೆ, ಮತ್ತು ನಾನು ಇಂಪಾರ್ಟೆಂಟ್ ಅಷ್ಟೇ ಬರಿತಾ ಇದ್ದೀನಿ. MAA ಥ್ರೈಸ್ ಇದಂತೂ ಆವಾಗಲೇ ನೋಡಿದಿರಿ. MAA ಟ್ವೈಸ್ B2 ಇದು ಕೂಡ ಎಕ್ಸಾಂಪಲ್ ತಗೊಂಡಿದ್ದು ಇದೇ ಟೈಪ್ ಇತ್ತು. ಇನ್ ಅಡಿಷನ್ ಟು ದಟ್ MAA ಟ್ವೈಸ್ BC ಅಂದ್ರೆ ಇಲ್ಲಿ B2 ಇರೋದ್ರ ಬದಲಿಗೆ 2 ಇಥಿಲೀನ್ ಡೈಮೈನ್, 1 ಕ್ಲೋರೈಡ್, 1 ಅಮೋನಿಯಾ ಆ ಥರ ಇದ್ರೆ ಇನ್ ದಟ್ ಕೇಸ್ ಆಲ್ಸೋ ಯು ಕ್ಯಾನ್ ಹ್ಯಾವ್ ಆಪ್ಟಿಕಲ್ ಐಸೋಮರಿಸಮ್. ಸಿ ಇದು ಇಂಪಾರ್ಟೆಂಟ್, ಸಮ್ಟೈಮ್ಸ್ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. MABCDEF ಅಂದ್ರೆ ನಿಮಗೆ 6 ಲಿಗ್ಯಾಂಡ್ ಡಿಫ್ರೆಂಟ್ ಇದ್ದಾಗ ಅವಾಗ ನಿಮಗೆ ಆಪ್ಟಿಕಲ್ ಐಸೋಮರಿಸಮ್ ಡೆಫಿನೆಟ್ಲಿ ಬರುತ್ತೆ. ಸೊ ಈ ಥರದ ಕಾಂಪ್ಲೆಕ್ಸ್ಗೆ ಒಂದು ನಿಮಗೆ ಸಿಂಪಲ್ ಎಕ್ಸಾಂಪಲ್ ಯಾವುದು ಅಂತ ಹೇಳಂದ್ರೆ ಅದನ್ನ ಬೇಕಾದ್ರೆ ಇದೇ ಕ್ಯಾಟಗರಿಗೆ ಹಾಕೊಳ್ಬಹುದು. EDTA ಕಾಂಪ್ಲೆಕ್ಸಸ್, ರಿಮೆಂಬರ್ ದಿಸ್ ಫ್ಯಾಕ್ಟ್. EDTA ಕಾಂಪ್ಲೆಕ್ಸಸ್ ಅಲ್ಲಿ ಅಫ್ಕೋರ್ಸ್ ಲಿಗ್ಯಾಂಡ್ ಒಂದೇ, ಬಟ್ ನಿಮ್ಗೆಲ್ಲ ಡೋನಾರ್ ಸೈಟ್ಸ್ ಬೇರೆ ಇರುತ್ತೆ ಅನ್ನೋದ್ರ ಬೇಸ್ ಮೇಲೆ ಅದನ್ನು MABCDEF ಟೈಪ್ ಕಾಂಪ್ಲೆಕ್ಸ್ ಅಂತ ಕರೆದ್ರೆ. ಸೊ ದ್ಯಾರ್ ಯು ಕ್ಯಾನ್ ಹ್ಯಾವ್ ಆಪ್ಟಿಕಲ್ ಐಸೋಮರಿಸಮ್, ರೈಟ್. ಸೊ ಅದು MABCDEF ಆಗತ್ತೋ ಬಿಡತ್ತೋ ಸೆಕೆಂಡರಿ, ಅದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ EDTA ಕಾಂಪ್ಲೆಕ್ಸಸ್, ರಿಮೆಂಬರ್ ದಿಸ್ ಇನ್ಫಾರ್ಮೇಶನ್, ನಾನು ಬರ್ದಿರ್ತೀನಿ. EDTA ಕಾಂಪ್ಲೆಕ್ಸಸ್ ರೇಷೋ ಅದು ವಾಟ್ ಎವರ್ EDTA ಕಾಂಪ್ಲೆಕ್ಸ್ ಇದ್ರೆ ಯೂಶುವಲಿ ಏನಾಗುತ್ತೆ ಅಂದ್ರೆ EDTA 6 ಕೋಆರ್ಡಿನೇಷನ್ ಸೈಟ್ಸ್ ಅನ್ನ ತಾನೇ ಆಕ್ಯುಪೈ ಮಾಡಿ, so it will make the octahedral complex. ಆ ತರದ ಕಾಂಪ್ಲೆಕ್ಸಸ್ ಅಲ್ಲಿ ಡೆಫಿನೆಟ್ಲಿ you will have optical activity. Then last MA3B3 ಟೈಪ್ ಕಾಂಪ್ಲೆಕ್ಸಸ್ ಜೊಮೆಟ್ರಿಕಲ್ ಐಸೋಮರಿಸಮ್ ನೋಡಿದ್ದೇವೆ ಇದರಲ್ಲಿ. ಸೊ ಅದು 2 ಫಾರ್ಮ್ ಅಲ್ಲಿ ಇರುತ್ತೆ, ಫೇಶಿಯಲ್ ಅಂಡ್ ಮೆರಿಡಿಯೋನಲ್, ಫ್ಯಾಕ್ ಅಂಡ್ ಮರ್ ಅಂತ ಹೇಳಿ ಕರಿತೀವಿ. ಇವು ಎರಡರಲ್ಲೂ ನಮಗೆ ಆಪ್ಟಿಕಲ್ ಐಸೋಮರಿಸಮ್ ಬರೋದಿಲ್ಲ, ಯಾಕಂದ್ರೆ ಆ ಎರಡೂ ಫಾರ್ಮ್ದಲ್ಲಿ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೆ. ಸೊ ಇನ್ ಬೋತ್ ದ ಕೇಸಸ್ ವಿ ವಿಲ್ ನಾಟ್ ಗೆಟ್ optical isomerism. This fact also you remember, questions ಗೆ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. Fine. Okay, so these were some important points that you're supposed to remember in connection with optical isomerism. Now let us go to example. So first question, this is KCET 16 question. ಈ ತರದ್ದೆಲ್ಲ ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಯು ಶುಡ್ ಟ್ರೈ. ಪಾಸ್ ಮಾಡ್ರಿ, ಇಲ್ಲೇ ಇದರದ ಆನ್ಸರ್ ಫೈಂಡ್ ಔಟ್ ಮಾಡ್ರಿ, ಅಥವಾ ಸ್ಟ್ರಕ್ಚರ್ಸ್ ಯಾವ್ಯಾವ್ದು ಬರುತ್ತೆ ಬರೆದು ನೀವೇ ನೋಡ್ರಿ. ದೆನ್ ಯು ಲರ್ನ್ ದ ಥಿಂಗ್ಸ್. ಸುಮ್ಮನೆ ನಾನು ಹೇಳಿದ್ದು ಕೇಳ್ಕೋತಾ ಹೋದ್ರೆ, ನಾನು ಸಾಲ್ವ್ ಮಾಡಿದ್ದು ಎಷ್ಟೇ ಕ್ವಶನ್ಸ್ ನೀವು ನೋಡ್ತಾ ಹೋದ್ರೂ ಅದು ಯೂಸ್ ಆಗೋದಿಲ್ಲ. ಯು ಶುಡ್ ಸರ್ಚ್ ಫಾರ್ ಮೋರ್ ಕ್ವಶನ್ಸ್ ಅಂಡ್ ಯು ಶುಡ್ ಸಾಲ್ವ್ ಮೋರ್ ನಂಬರ್ ಆಫ್ ಕ್ವಶನ್ಸ್. ಓಕೆ, ನೌ ದಿಸ್ ಕ್ವಶನ್,
ಸೊ ವಿ ಶುಡ್ ಟ್ರೈ ಎಕ್ಸ್ಪ್ಲೋರ್ ಮಾಡಬೇಕು, ಏನೇನು ಪಾಸಿಬಿಲಿಟಿ ಬರೀಬಹುದು, ದಟ್ ಶುಡ್ ಬಿ ಎಕ್ಸ್ಪ್ಲೋರ್ಡ್. ಸಿ ಇದರಲ್ಲಿ ನಿಮಗೆ 4 ಡಿಫ್ರೆಂಟ್ ಫಾರ್ಮ್ಸ್ ಬರೀಲಿಕ್ಕೆ ಬರುತ್ತೆ. ಯಾವ್ಯಾವುದು ನೋಡ್ರಿ. ಸಿ ಫಸ್ಟ್ ಏನು ಮಾಡಿದ್ದೇನೆ ಅಂತಂದರೆ, ಇದು ಒಂದು ಇಥಿಲೀನ್ ಡೈಮೈನ್ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ. ಈ ಇಥಿಲೀನ್ ಡೈಮೈನಿಗೆ 2 ಅಮೋನಿಯಾ ಎದುರಿಗೆ ಬರೆದಿದ್ದೇನೆ, ರೈಟ್. ಆ್ಯಂಡ್ ಉಳಿದಿದ್ದ 2 ಕ್ಲೋರೈಡನ್ನು ಇಲ್ಲಿ ಕಳಿಸ್ತೀನಿ. ದಿಸ್ ಇಸ್ 1 ಐಸೋಮರ್. ನೆಕ್ಸ್ಟ್ ಪಾಸಿಬಿಲಿಟಿ ಸೇಮ್, ಇಥಿಲೀನ್ ಡೈಮೈನ್ ಇಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಏನು ಚೇಂಜ್ ಮಾಡಿಲ್ಲ. ಬಟ್ ಈಗ ಏನು ಮಾಡಿದ್ದೇನೆ ಅಂದರೆ, ಇಥಿಲೀನ್ ಡೈಮೈನ್ ಅಪೋಸಿಟ್ ಅದರದ್ದು ಟ್ರಾನ್ಸ್ಪೊಸಿಷನ್ ಅಲ್ಲಿ ಇಥಿಲೀನ್ ಡೈಮೈನ್ಗೆ ಕ್ಲೋರೈಡ್ ಹಾಕಿದ್ದೇನೆ, ಅಮೋನಿಯಾ ಹೀಗೆ ಬರೆದಿದ್ದೀನಿ. ಸೊ 2 ಫಾರ್ಮ್ ಆಯಿತು. ಫರ್ದರ್ ನೀವು ಕ್ಲಿಯರ್ಲಿ ಸ್ವಲ್ಪ ಕೇರ್ಫುಲಿ ಇನ್ಸ್ಪೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ ಅಂದರೆ, ಇದು ಈ ನೈಟ್ರೋಜನ್ ಈ ನೈಟ್ರೋಜನ್ ಮತ್ತು ಈ ನೈಟ್ರೋಜನ್ ಇವು 4ಕ್ಕೂ ನಡುವೆ ಹೀಗೆ ಪ್ಲೇನ್ ಪಾಸ್ ಮಾಡಿದರೆ ಮೇಲೆ ಕ್ಲೋರೈಡ್ ಉಳಿಯುತ್ತೆ, ಕೆಳಗೆ ಕ್ಲೋರೈಡ್ ಉಳಿಯುತ್ತೆ, ಈಕ್ವಲ್ ಆಗಿ ಡಿವೈಡ್ ಆಯಿತು. ಫರ್ದರ್ ಮತ್ತೆ ಇದರಲ್ಲಿ ಆಪ್ಟಿಕಲ್ ಐಸೋಮರಿಸಮ್ ಬರೋದಿಲ್ಲ. ಸಿಮಿಲರ್ಲಿ ಇದರಲ್ಲಿ ಕೂಡ ಹೇಗಾಗತ್ತೆ ನೋಡ್ರಿ, ಇದು ಈ ಸಿ ಎಲ್ ಈ ನೈಟ್ರೋಜನ್ ಪಾಸ್ ಆಗೋ ಹಾಗೆ ಒಂದು ಪ್ಲೇನ್ ಪಾಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಮೇಲೂ ಅಮೋನಿಯಾ ಉಳ್ಕೊಳ್ಳುತ್ತೆ, ಕೆಳಗೂ ಅಮೋನಿಯಾ ಉಳ್ಕೊಳ್ಳುತ್ತೆ. ಇವಷ್ಟು ಏನಾಗುತ್ತೆ ಅಂದರೆ, ಆ ಪ್ಲೇನ್ ಕರೆಕ್ಟ್ ಇವಷ್ಟರ ಮಧ್ಯದಲ್ಲಿ ಪಾಸ್ ಆಗೋದ್ರಿಂದ ಸೊ ಈ ಪಾರ್ಟ್ ಕೂಡ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ದೇರ್ಫೋರ್ ಇಲ್ಲಿಯೂ ಕೂಡ ನಿಮಗೆ ಪ್ಲೇನ್ ಇದೆ, ನೋ ಆಪ್ಟಿಕಲ್ ಐಸೋಮರಿಸಮ್. ಈಗ ಇನ್ನೊಂದು ಪಾಸಿಬಿಲಿಟಿ ಬರ್ರಿ. ಇನ್ನೊಂದು ಪಾಸಿಬಿಲಿಟಿ ಯಾವುದು ಅಂತ ಹೇಳಿದ್ರೆ, ಇಥಿಲೀನ್ ಡೈಮೈನ್ ಇಲ್ಲೇ ಇಡ್ತೇನೆ, ಇದರಲ್ಲಿ 2 ಅಮೋನಿಯಾ ಟ್ರಾನ್ಸ್ ತೊಗೊಂಡ್ಬಿಟ್ಟಿದ್ದೆ, ಇದರಲ್ಲಿ 2 ಅಮೋನಿಯಾ ಕ್ಲೋರೈಡ್ ತೊಗೊಂಡ್ಬಿಟ್ಟಿದ್ದೆ. ಈಗ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು ಅಮೋನಿಯಾ ಇಡ್ತೇನೆ, ಒಂದು ಕ್ಲೋರೈಡ್ ಇಡ್ತೇನೆ, ರೈಟ್. ಆವಾಗ ಏನಾಗಬೇಕು, ಒಂದು ಕ್ಲೋರೈಡ್ ಮೇಲೆ ಹೋಗುತ್ತೆ, ಇನ್ನೊಂದು ಕ್ಲೋರೈಡ್ ಕೆಳಗೆ ಬರುತ್ತೆ. ಈಗ ನೀವು ವಿಚಾರ ಮಾಡಿರಿ, ಈಗ ಹೀಗೆ ಒಂದು ಪ್ಲೇನ್ ಪಾಸ್ ಮಾಡಿದ್ರಿ ಅಂತ ಹೇಳಿದ್ರೆ, ದಟ್ ಇಸ್ ನಾಟ್ ಪ್ಲೇನ್ ಆಫ್ ಸಿಮೆಟ್ರಿ, ಬಿಕಾಸ್ ಮೇಲೆ ಕ್ಲೋರೈಡ್ ಇದೆ, ಕೆಳಗೆ ಅಮೋನಿಯಾ ಇದೆ. ಸೊ ನೀವು ಬೇರೆ ಬೇಕಾದ ಹಾಗೆ ಇದಕ್ಕೆ ಪ್ಲೇನ್ ಇಟ್ಟು ನೋಡ್ರಿ, ಯು ಕೆನಾಟ್ ಗೆಟ್ ಪ್ಲೇನ್ ಆಫ್ ಸಿಮೆಟ್ರಿ ಫಾರ್ ದಿಸ್ ಮಾಲಿಕ್ಯೂಲ್. ಸೊ ದಿಸ್ ಮಾಲಿಕ್ಯೂಲ್ ಇಟ್ ವಿಲ್ ಬಿ ಆಪ್ಟಿಕಲಿ ಆಕ್ಟಿವ್. ಆಪ್ಟಿಕಲ್ ಆಕ್ಟಿವಿಟಿ ಇದೆ ಅಂದರೆ ದಟ್ ಎಕ್ಸಿಸ್ಟ್ ಇನ್ 2 ಫಾರ್ಮ್ಸ್. ಒನ್ ಆಫ್ ದ ಫಾರ್ಮ್ ಇಟ್ ಇಸ್ ದಿಸ್ ಇಟ್ ಸೆಲ್ಫ್, ದ ಅದರ್ ಫಾರ್ಮ್ ಇಟ್ ಇಸ್ ದಿಸ್, ರೈಟ್. ಇನ್ಫ್ಯಾಕ್ಟ್ ಇವು ಮಿರರ್ ಇಮೇಜಸ್. ಇದನ್ನು ನಾನು ಇಲ್ಲಿ ಒಂದು ಮಿರರ್ ಇಡ್ತೇನೆ ಆ್ಯಂಡ್ ಇದನ್ನು ಇಲ್ಲಿ ಸೈಡಿಗೆ ಬರಿತೇನೆ ಅಂತ ಹೇಳಿ ಅಂದರೆ, ದೆನ್ ದಿಸ್ ಆ್ಯಂಡ್ ದಿಸ್ ಇಟ್ ವಿಲ್ ಬಿ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಸೊ ಟೋಟಲ್ ನಂಬರ್ ಆಫ್ ಐಸೋಮರ್ಸ್ ಪಾಸಿಬಲ್ ಕೇಳಿದ್ದಾರೆ. ಇದು 1, ಇದು 2, ರೈಟ್. ಇದು 3ನೇ ಜೊಮೆಟ್ರಿಕಲ್ ಫಾರ್ಮ್. ಬಟ್ 3ನೇ ಜೊಮೆಟ್ರಿಕಲ್ ಫಾರ್ಮ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ 2 ಡಿಫ್ರೆಂಟ್ ವೇಸ್. ಈ 3ನೇ ಜೊಮೆಟ್ರಿಕಲ್ ಫಾರ್ಮ್ ಏನಿದೆ, ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡೆಕ್ಟ್ರೋ ಅಂಡ್ ಲಿವೋ ರೊಟೇಟರಿ. ದೇರ್ಫೋರ್ ಟೋಟಲ್ ನಂಬರ್ ಆಫ್ ಐಸೋಮರ್ಸ್ ಫಾರ್ ದಿಸ್ ಇಟ್ ವಿಲ್ ಬಿ 4. KCET ಕ್ವಶನ್ 2016 ಕ್ವಶನ್, ಬಟ್ ಕ್ವಶನ್ ಇಟ್ ಇಸ್ ಗುಡ್. ಅಂದರೆ ಅಷ್ಟು ಈಸಿ ಕಾಮನ್ಲಿ ತಗೊಳ್ಳುವಂಥದ್ದು ಎಕ್ಸಾಂಪಲ್ ಅಲ್ಲ ಇದು. ಸ್ವಲ್ಪ ನಿಮಗೆ ಎಲ್ಲ ಕರೆಕ್ಟ್ ಐಡಿಯಾ ಇದ್ದರೆ ಮಾತ್ರ ಮಾಡ್ಲಿಕ್ಕೆ ಬರುವಂಥ ಕ್ವಶನ್. So it's a good question. Answer for this, therefore, it should be this option 4. Alright, let us consider another question. ಇದು ನಾನು ಹೇಳಿದ್ದೇನೆ, ಅವಾಗಲೇ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿಬಿಟ್ಟಿದ್ದೇನೆ. ಇದಕ್ಕೆ ಸ್ಟ್ರೇಟ್ ಆಗಿ ನಿಮ್ಗೆ ಹೇಳಲಿಕ್ಕೆ ಬರಬೇಕು, ಮತ್ತೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ COEN twice, Cl2, MAA twice, B2. ಇದು ಹೊರಗಿದ್ದು ವಿ ನೀಡ್ ನಾಟ್ ಬಾದರ್ ಅಬೌಟ್, ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಾಗಿ ಬರೋದಿಲ್ಲ. ಅಯನೈಸೇಷನ್ ಇದು ಇನ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್ ಇದಕ್ಕೆ ನೋಡಿದರೆ ಸಾಕಾಗುತ್ತೆ. ಇಲ್ಲಿ ಓವರ್ ಆಲ್ ಪ್ಲಸ್ ಚಾರ್ಜ್ ಇರೋದಕ್ಕೆ ಅದು ಒಂದು Cl- ಬಂದಿದೆ. ಸೊ ರೆಡಿಲಿ ಯು ನೋ ಇದ್ರದ್ದು ಆನ್ಸರ್ ನಿಮ್ಗೆ ಗೊತ್ತಿದೆ, ನಾನು ಮತ್ತೆ ಅದನ್ನು ಇಲಾಬರೇಟ್ ಮಾಡೋದಿಲ್ಲ. ಸೊ ಇಟ್ ಶುಡ್ ಬಿ 3 ಬಿಕಾಸ್ ಸೊ ದಿಸ್ ಕ್ಯಾನ್ ಎಕ್ಸಿಸ್ಟ್ ಇನ್ ಫಸ್ಟ್ 2 ಜೊಮೆಟ್ರಿಕಲ್ ಐಸೋಮರ್ ಫಾರ್ಮ್ಸ್, ಟ್ರಾನ್ಸ್ ಅಂಡ್ ಸಿಸ್ ಫಾರ್ಮ್. ಟ್ರಾನ್ಸ್ದಲ್ಲಿ ಮತ್ತೆ ನಿಮಗೆ ಫರ್ದರ್ ಆಪ್ಟಿಕಲ್ ಐಸೋಮರಿಸಮ್ ಬರೋದಿಲ್ಲ. ಸಿಸ್ದಲ್ಲಿ ಸಿಸ್ ಡಿ ಸಿಸ್ ಎಲ್ ಅಂತ 2 ಬರುತ್ತೆ. ಟೋಟಲ್ ನಂಬರ್ ಆಫ್ ಐಸೋಮರ್ಸ್ ಇಟ್ ವಿಲ್ ಬಿ 3. ಓಕೆ, ನೆಕ್ಸ್ಟ್ ಕ್ವಶನ್ ಕೂಡ ಇದಕ್ಕೆ ರಿಲೇಟೆಡ್ ಇದೆ, ಬಟ್ ಡೆಫಿನೆಟ್ಲಿ ಇದರಿಂದ ಬೇರೆ ಬೇಕಾದಷ್ಟು ಇನ್ಫಾರ್ಮೇಶನ್ ಕಲೀಲಿಕ್ಕೆ ಸಿಗುತ್ತೆ ನಮಗೆ. ದೇರ್ಫೋರ್ ಐ ಹ್ಯಾವ್ ಚೂಸನ್ ದಿಸ್ ಕ್ವಶನ್. ಇದು ಐ ಜಸ್ಟ್ ಫಾರ್ಗಾಟ್ ಟು ಮೆನ್ಷನ್, ಬಟ್ ಪ್ರಾಬ್ಲಿ JE ಕ್ವಶನ್ ಅಂತ ಅನ್ಕೊಳ್ತೇನೆ. ವಿಚ್ ಆಫ್ ದ ಫಾಲೋವಿಂಗ್ ಕಾಂಪ್ಲೆಕ್ಸಸ್ ಶೋಸ್ ಆಪ್ಟಿಕಲ್ ಐಸೋಮರಿಸಮ್? ಸೊ ನಮಗೆ ಇದರ ಬಗ್ಗೆ ಅಂತೂ ಗೊತ್ತಿದೆ, ದಟ್ ಸಿಸ್ COEN twice Cl2 Cl, ಇದು ಡೆಫಿನೆಟ್ಲಿ ನಮಗೆ ಆಪ್ಟಿಕಲ್ ಐಸೋಮರಿಸಮ್ ತೋರಿಸುತ್ತೆ ಅನ್ನೋದು ಗೊತ್ತಿದೆ. ಸೊ ಸ್ಟ್ರೈಟ್ ಅವೇ ಯು ಕ್ಯಾನ್ ಕನ್ಕ್ಲೂಡ್ ದಟ್ ದಿಸ್ ಇಸ್ ದ ಆನ್ಸರ್. ಅಂಡ್ ಇದು ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ, ಟ್ರಾನ್ಸ್ಫಾರ್ಮ್ದಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಬರುತ್ತೆ, ಹಾಗಾಗಿ ಇದು ಆಗೋದಿಲ್ಲ. ಸಿ ನೋಡ್ರಿ, 2 ಇದೇನು ಅಂದ್ರೆ ಸೇಮ್, ಸಿಸ್ ಟ್ರಾನ್ಸ್ ಫಾರ್ಮ್ ಆಫ್ ಸೇಮ್ ಕಾಂಪೌಂಡ್. ಇದರಲ್ಲಿ ಟ್ರಾನ್ಸ್ ಇಟ್ ಇಸ್ ಆಪ್ಟಿಕಲಿ ಇನ್ಆಕ್ಟಿವ್, ಸಿಸ್ ಇಟ್ ಇಸ್ ಆಕ್ಟಿವ್, ಗೊತ್ತಿದೆ. ಅದ್ರ ಬೇಸ್ ಮೇಲೆ ಯು ಕ್ಯಾನ್ ಡೈರೆಕ್ಟ್ಲಿ ಕನ್ಕ್ಲೂಡ್ ದಟ್ ಆಪ್ಷನ್ 3 ಇಸ್ ದ ಆನ್ಸರ್. ಬಟ್ ಯು ಕ್ಯಾನ್ ಜಸ್ಟ್ ಮೇಕ್ ಶೂರ್, ಅಂಡ್ ದಿಸ್ ಶುಡ್ ಬಿ ಡನ್ ವೆನ್ ಎವರ್ ಯು ಆರ್ ಸಾಲ್ವಿಂಗ್ ಎ ಕ್ವಶನ್. ಉತ್ತರ ಸಿಕ್ತು ಅಂತ ಮುಂದೆ ಹೋಗೋದಲ್ಲ, ಉಳಿದಿದ್ದ ಆಪ್ಷನ್ಸ್ ಏನು ಹೇಳ್ತಾ ಇದೆ, ಉಳಿದಿದ್ದ ಆಪ್ಷನ್ಸ್ ಯಾಕೆ ಉತ್ತರ ಅಲ್ಲ, ಉಳಿದಿದ್ದ ಆಪ್ಷನ್ಸ್ ಇಂದ ಏನು ಕಲಿಬಹುದು, ದಟ್ information it should be picked. Okay, now let us consider this and this. ಇವೆರಡನ್ನು ಕನ್ಸಿಡರ್ ಮಾಡ್ರಿ. ಇದೇನಿದೆ ನೋಡ್ರಿ, CONH3 4 times Cl2. ಸೊ ಇದರಲ್ಲಿ ಯಾಕೆ ಆಪ್ಟಿಕಲ್ ಐಸೋಮರಿಸಮ್ ಬರೋದಿಲ್ಲ? ಅಂಡ್ ಇದು ನಿಮಗೆ CONH3 Cl3, ಇದರಲ್ಲಿ ಆಪ್ಟಿಕಲ್ ಐಸೋಮರಿಸಮ್ ಯಾಕೆ ಬರೋದಿಲ್ಲ? ದಟ್ ಪಾಯಿಂಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಫಸ್ಟ್ ಒನ್, CONH3 4 times Cl2. ನೋಡ್ರಿ, ಇದರಲ್ಲಿ ಏನಾಗುತ್ತೆ ಅಂದ್ರೆ, ಅಗೇನ್ ದಿಸ್ ಫಾರ್ಮುಲೇಷನ್ ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ 2 ಫಾರ್ಮ್ಸ್. ಜೊಮೆಟ್ರಿಕಲ್ ಐಸೋಮರಿಸಮ್ ಬರುತ್ತೆ, ರೈಟ್.
ಜೊಮೆಟ್ರಿಕಲ್ ಐಸೋಮರಿಸಮ್ ಇರೋದ್ರಿಂದ ಸಿಸ್ ಫಾರ್ಮ್ ಮತ್ತು ಟ್ರಾನ್ಸ್ಫಾರ್ಮ್ ಅಂತ ಎಕ್ಸಿಸ್ಟ್ ಆಗುತ್ತೆ. ಟ್ರಾನ್ಸ್ ನೋಡಿದ್ರಿ ಅಂತ ಹೇಳಿದ್ರೆ ಅಗೇನ್ ಸೇಮ್, ಒಂದು ಕ್ಲೋರಿನ್ ಮೇಲಿರುತ್ತೆ, ಇನ್ನೊಂದು ಕ್ಲೋರಿನ್ ಕೆಳಗಿರುತ್ತೆ. ಆ್ಯಂಡ್ ಈ ಅಮೋನಿಯಾ 4 ಏನಿದೆಯಲ್ಲ, ಅಲ್ಲಿ ಒಂದು ನೀವು ಕರೆಕ್ಟ್ ಅಮೋನಿಯಾನ್ ಮಾಲಿಕ್ಯೂಲ್ ಮತ್ತು ಕೊಬಾಲ್ಟ್ ನಡುವೆ ಪಾಸ್ ಆಗೋ ಹಾಗೆ ಒಂದು ಪ್ಲೇನ್ ಪಾಸ್ ಮಾಡಿದ್ರಿ ಅಂದರೆ ಮೇಲೂ ಕ್ಲೋರೈಡ್ ಉಳ್ಕೊಳ್ಳುತ್ತೆ, ಕೆಳಗೂ ಕ್ಲೋರೈಡ್ ಉಳ್ಕೊಳ್ಳುತ್ತೆ. ಸೊ ದೇರ್ಫೋರ್ ಪ್ಲೇನ್ ಇದೆ ಆಪ್ಟಿಕಲಿ ಇನ್ಆಕ್ಟಿವ್. ಟ್ರಾನ್ಸ್ ಇನ್ಆಕ್ಟಿವ್ ಆಯಿತು. ಸಿಮಿಲರ್ಲಿ ಸಿಸ್ ನೋಡಿ, ಸಿಸ್ ಫಾರ್ಮ್ ಬರೆದಿದ್ದೀರಿ ಅಂದರೆ 2 ಕ್ಲೋರೈಡ್ ಒಂದೇ ಕಡೆ ಬರ್ಕೊಂಡಿರ್ತೇನೆ, ರೈಟ್. ಇದು ಏನು ಇಲ್ಲೇ ಬರಿಬೇಕಂತಿಲ್ಲ, ಬೇರೆ ಕಡೆನೂ ಬರಿಬಹುದು. ಯೂಶುವಲಿ ಇದು ಈಸಿಲಿ ಗೊತ್ತಾಗುತ್ತೆ ಅಂತ ಹೇಳಿ ಹೀಗೆ ಬರೆದಿರ್ತೇವೆ. ಈಗ ನೀವು ಪ್ಲೇನ್ ಇಮ್ಯಾಜಿನ್ ಮಾಡಿರಿ, ಇಲ್ಲಿ ಇದ್ದಂಥ ಪ್ಲೇನ್ ಇಲ್ಲಿಲ್ಲ. ಆರ್ ಆಫ್ಕೋರ್ಸ್ ಇಲ್ಲಿಯೂ ಕೂಡ ಆ ಥರದ ಪ್ಲೇನ್ ಇದೆ, ಆ ಪ್ಲೇನನ್ನು ಇಮ್ಯಾಜಿನ್ ಮಾಡಿದ್ರು ಏನು ತಪ್ಪಿಲ್ಲ. ಇಲ್ಲಿ ಹೇಗೆ ನಿಮಗೆ ಒಂದು ಪ್ಲೇನ್ ಇಮ್ಯಾಜಿನ್ ಮಾಡ್ತಿದ್ವಿ, ಅದೇ ಥರದ ಪ್ಲೇನನ್ನು ನೀವು ಇಲ್ಲಿಯೂ ಇಮ್ಯಾಜಿನ್ ಮಾಡಬಹುದು. ಅಥವಾ ಇಲ್ಲಿ ಬೇರೆ ಪ್ಲೇನ್ಸನ್ನು ಇಮ್ಯಾಜಿನ್ ಮಾಡ್ಬೋದು. ಬೇರೆ ಪ್ಲೇನ್ ತೋರಿಸಿದ್ದೆ, ನಿಮ್ಗೆ ಯಾವ್ದು ತಿಳಿಲಿಕ್ಕೆ ಈಸಿ ಆಗುತ್ತೆ ಅದನ್ನು ತೊಗೊಳ್ರಿ. ಸೇಮ್ ಥಿಂಗ್ ಇಲ್ಲಿ ಯಾವ ಥರದೊಂದು ಪ್ಲೇನ್ ಇಮ್ಯಾಜಿನ್ ಮಾಡಿದ್ರಲ್ಲ, ಪ್ಲೇನ್ ಪಾಸಿಂಗ್ ಥ್ರೂ CO, NH3, NH3, Cl, Cl ಇವಷ್ಟನ್ನು ಕರೆಕ್ಟ್ ಹೀಗೆ ಕಟ್ ಆಗೋ ಹಾಗೆ ಒಂದು ಪ್ಲೇನ್ ನೀವು ಇಮ್ಯಾಜಿನ್ ಮಾಡಿದ್ರಿ ಅಂದರೆ ಮೇಲಿನ ಪಾರ್ಟ್ ಇಟ್ ವಿಲ್ ಬಿ ಅಮೋನಿಯಾ, ಕೆಳಗಿನ ಪಾರ್ಟ್ ಕೂಡ ಅಮೋನಿಯಾ. ಸೊ ಇಲ್ಲಿಯೂ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೆ. Therefore, this will also be optically inactive, no optical isomerism, right? So then it was about FAC and MER. ಸೊ ಆ ಫ್ಯಾಕ್ ಆ್ಯಂಡ್ ಮರ್ ತಿಳಿಲಿಕ್ಕೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಸಿಂಪ್ಲಿಫೈ ಮಾಡಿ ಬರೆದಿದ್ದೀನಿ. ಸಿಂಪ್ಲಿಫೈ ಮಾಡಿ ಹೇಗೆ ಬರೆದಿದ್ದೇನೆ ಅಂತ ಹೇಳಿದ್ರೆ, ಫ್ಯಾಕ್ ಫಾರ್ಮ್ ಇದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಇರುತ್ತೆ ಲಿಗ್ಯಾಂಡ್, ಇಲ್ಲಿ ಒಂದು ಲಿಗ್ಯಾಂಡ್ ಇರುತ್ತೆ. ಸೊ ಇಲ್ಲಿ ಇರುವಂಥ ಲಿಗ್ಯಾಂಡ್, ಇಲ್ಲಿರುವಂಥ ಲಿಗ್ಯಾಂಡ್, ಇಲ್ಲಿರುವಂಥ ಲಿಗ್ಯಾಂಡ್, ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಒಂದು ಫೇಸ್ ಮಾಡುತ್ತೆ. ಸೊ ಇಲ್ಲಿ ಅಮೋನಿಯಾ ಇದೆ ಈಗ, ರೈಟ್. ಅದನ್ನು ನಾನು ಬರ್ದಿಲ್ಲ ಟು ಮೇಕ್ ದ ಥಿಂಗ್ಸ್ ಈಸಿಯರ್, ರೈಟ್. ಸೊ ಆ ಥರದ ಫಾರ್ಮನ್ನು ಏನು ಕರಿತೇವೆ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ಫ್ಯಾಕ್ ಫಾರ್ಮ್. ಈಗ ಆ ಫ್ಯಾಕ್ ಫಾರ್ಮನ್ನು ಹೇಗೆ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇದು ಮೇಲೆ ಅಮೋನಿಯಾ ಏನಿದೆ ಎಕ್ಸಾಕ್ಟ್ಲಿ ಇದು ಕೊಬಾಲ್ಟ್ ಮೇಲೆ ಇರುತ್ತದು. ಆ ಕರೆಕ್ಟ್ ನೀವು ಅದನ್ನು ನಿಮ್ಮ ಕಣ್ಣು ಕೆಳಗೆ ಅಮೋನಿಯಾ ಇದೆ, ಅದರ ಕೆಳಗೆ ಕೊಬಾಲ್ಟ್ ಇದೆ, ಅದರ ಕೆಳಗೆ ಇಲ್ಲಿ ಕ್ಲೋರೈಡ್ ಬರುತ್ತೆ. ಆ ಥರ ಹೀಗೆ ವರ್ಟಿಕಲಿ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಹೀಗೆ ಕಾಣುತ್ತೆ. ಸೊ ನಾವು ದಿಸ್ ಪ್ಲೇನ್, ರೈಟ್, ಅದೇನು ಮಾಡುತ್ತೆ, ಇಲ್ಲಿ ಮೇಲಿರುವಂಥ ಅಮೋನಿಯಾ, ಕೊಬಾಲ್ಟ್ ಮತ್ತು ಕೆಳಗಿರುವಂಥ ಕ್ಲೋರಿನ್ ಅವನ್ನು ಕರೆಕ್ಟಾಗಿ ಹೀಗೆ ಕಟ್ ಮಾಡುತ್ತೆ. ಈ ಕಡೆನೂ ಕ್ಲೋರಿನ್ ಅಮೋನಿಯಾ ಉಳ್ಕೊಳ್ಳುತ್ತೆ, ಈ ಕಡೆನೂ ಕ್ಲೋರಿನ್ ಅಮೋನಿಯಾ ಉಳ್ಕೊಳ್ಳುತ್ತೆ. ಸೊ ಫ್ಯಾಕ್ದಲ್ಲಿ ಯು ಹ್ಯಾವ್ ಪ್ಲೇನ್. ಸಿಮಿಲರ್ಲಿ ಮರದಲ್ಲಿ ಅದೇ ಥರ ಮಾಡಿದ್ದೇನೆ. ಮರದಲ್ಲಿ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅಮೋನಿಯಾ ಇದೆ, ಇಲ್ಲಿ ಕ್ಲೋರೈಡ್ ಇದೆ, ಇಲ್ಲಿ ಸೇಮ್, ಮತ್ತೆ ಇಲ್ಲಿ ಒಂದು ಅಮೋನಿಯಾ ಇದೆ, ಇಲ್ಲಿ ಒಂದು ಕೆಳಗೆ ಕ್ಲೋರೈಡ್ ಇದೆ, ವಿಚ್ ಹ್ಯಾವ್ ನಾಟ್ ಶೋನ್. ಸೊ ಅಗೇನ್ ಅಲಾಂಗ್ ದಟ್ ಅಮೋನಿಯಾ ಕೊಬಾಲ್ಟ್ ಕ್ಲೋರೈಡ್ ಬಾಂಡ್ ಅದನ್ನು ನೀವು ಹೀಗೆ ಮೇಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಾವು ಅದು ನಾನು ಅವೆರಡನ್ನ ಬಿಟ್ಟಿದ್ದೀನಿ. ಇದರ ಮೇಲೆ ಹೀಗೆ ಅಮೋನಿಯಾ ಇದೆ, ಈ ಕೊಬಾಲ್ಟ್ ಕೆಳಗೆ ಕ್ಲೋರಿನ್ ಇದೆ ಅಂತ ವಿಚಾರ ಮಾಡಿದ್ರೆ, ನಾವು ಯು ಇಮ್ಯಾಜಿನ್ ದಿಸ್ ಪ್ಲೇನ್ ವಿಚ್ ಪಾಸಸ್ ಥ್ರೂ ಈ ಅಮೋನಿಯಾ, ಕೊಬಾಲ್ಟ್ ಮತ್ತು ಈ ಅಮೋನಿಯಾ. ಸಿಮಿಲರ್ಲಿ ಅದೇನು ಮಾಡುತ್ತೆ, ಈ ಕೊಬಾಲ್ಟ್ ಮೇಲಿರುವಂಥ ಅಮೋನಿಯಾ, ಕೆಳಗಿರುವಂಥ ಕ್ಲೋರೈಡ್ ಅವನ್ನು ಕಟ್ ಮಾಡುತ್ತೆ. ಆ ಪ್ಲೇನ್ ಏನು ಮಾಡುತ್ತೆ, ಈ ಕಡೆ ಒಂದು ಕ್ಲೋರೈಡ್ ಮಾತ್ರ ಉಳಿಸ್ಕೊಳ್ಳುತ್ತೆ, ಈ ಕಡೆ ಮತ್ತೆ ಇನ್ನೊಂದು ಕ್ಲೋರೈಡ್ ಮಾತ್ರ ಉಳಿಸ್ಕೊಳ್ಳುತ್ತೆ. ಸೊ ಮರ್ ಫಾರ್ಮ್ದಲ್ಲೂ ಯು ಹ್ಯಾವ್ ಪ್ಲೇನ್ ಆಫ್ ಸಿಮೆಟ್ರಿ. ಸೊ ಇದು ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಯಾಕಂದರೆ ಎಲ್ಲಾದರೂ ನೀವು ಹೈಯರ್ ಲೆವೆಲ್ ಎಕ್ಸಾಂಪಲ್ ಸಾಲ್ವ್ ಮಾಡ್ಲಿಕ್ಕೆ ಇನ್ಫಾರ್ಮೇಷನ್ ಇದು ಯೂಸ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಅದರ್ವೈಸ್ ಬಹಳ ಡಿಫಿಕಲ್ಟಿ ಆಗ್ತಾ ಇದೆ ಅಂದರೆ ನಥಿಂಗ್ ಟು ವರಿ ಅಬೌಟ್ ದಿಸ್. ಸೊ ಎರಡೂ ಫಾರ್ಮ್ದಲ್ಲಿ ಮತ್ತೆ ನಮಗೆ ಪ್ಲೇನ್ ಆಫ್ ಸಿಮೆಟ್ರಿ ಬರುತ್ತೆ. ದೇರ್ಫೋರ್ ಇನ್ ದಿಸ್ ಕೇಸ್ ಆಲ್ಸೋ ಎರಡೂ ಫಾರ್ಮಲ್ಲಿ, ಎರಡೂ ಜೊಮೆಟ್ರಿಕ್ ಫಾರ್ಮ್ದಲ್ಲಿ ವಿ ಹ್ಯಾವ್ ಪ್ಲೇನ್ ಆಫ್ ಸಿಮೆಟ್ರಿ, ನೋ ಆಪ್ಟಿಕಲ್ ಐಸೋಮೆರಿಸಮ್, ರೈಟ್. ಫೈನ್. ಸೊ ದಿಸ್ ಈಸ್ ಅಬೌಟ್ ಆಪ್ಟಿಕಲ್ ಐಸೋಮೆರಿಸಮ್. ಹೋಪ್ ದಿಸ್ ವಿಡಿಯೋ ಇಟ್ ಹ್ಯಾಸ್ ಹೆಲ್ಪ್ಡ್ ಯು. ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಫ್ ಇಟ್ ಇಸ್ ಯೂಸ್ಫುಲ್, ಯು ಕ್ಯಾನ್ ಗಿವ್ ಅ ಲೈಕ್ and you can share this video to your friends and subscribe to this channel. Press bell icon for new notifications, new video notifications. Thank you.